ಏನು ಭಾರ ಅಥವಾ ಯಾವ ರೋಗ, ಯಾವ ವ್ಯಾಧಿ, ಕಾಯಿಲೆಗಳು ನಿಮ್ಗಿರ್ತಾವೋ ಇದರಿಂದ ದೇವರು ನನಗೆ ಬಿಡುಗಡೆ ಮಾಡು ಎಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಜ್ಞಾಪಕ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವಾಗ ಜ್ಞಾಪಕ ಮಾಡಿದ್ರಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಇವಾಗಲೇ ಒನ್ ಟೈಮ್ ಹೀಲಿಂಗ್ ಮಾಡ್ತಾನೆ. ಒಂದೇ ಟೈಮ್ ನೀವು ದೇವರು ಸ್ವಸ್ಥತೆ ಮಾಡ್ತಾನೆ. ಹಲ್ಲೆಲೂಯಾ, 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 ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಯಾವ ಕೊರತೆ ಅದ, ನೀವು ಯಾವ ವಿಷಯವಾಗಿ ಕಷ್ಟವನ್ನು ಅನುಭವಿಸ್ತಕ್ಕಂಥವ್ರಾಗಿದ್ದೀರಿ, ಅಥವಾ ನಿಮ್ಗೆ ಯಾವ ವೇದನೆಗಳವ, ಅಥವಾ ಎಷ್ಟು ಪ್ರಯಾಸ ಪಟ್ಟರು ಕೂಡ ನಿಷ್ಫಲವಾಗ್ಲತ್ತರೇನು, ಆದರೆ ದೇವ್ರ ಮುಂದೆ ನೀವು ಹೇಳಿಕೊಳ್ಳುವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ರೋಗ ವ್ಯಾಧಿಗಳಿಂದ ಬಂದಿರ್ಬೋದು, ನಿಮಗಿರ್ತಕ್ಕಂಥ ರೋಗ ವ್ಯಾಧಿಗಳು ಬಿಟ್ಟು ಹೋಗಬೇಕಾದ್ರೆ ನೀವು ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಲೇಬೇಕು. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವರು ಬಿಡುಗಡೆ ಮಾಡಲ್ಲ. ಒಂದು ವೈದ್ಯನಿಗೆ ಆತನ ಸನ್ನಿಧಿಲಿ ಹೋಗಿ ನಿಮ್ಮ ರೋಗ ವ್ಯಾಧಿ ಯಾವ ರೀತಿಗೆ ಆತನಿಗೆ ಹಂಚಿಕೊಳ್ಳುತ್ತೀರೋ ಅವಾಗ ಮಾತ್ರನೇ ಅವ ನೋಡಿ ಪರೀಕ್ಷಿಸಿ ಔಷಧಿಗಳನ್ನು ಬರೀತಾನೆ. ಪ್ರಿಯರೇ, ಇಲ್ಲಿ ದೇವರ ಸನ್ನಿಧಿಯಲ್ಲಿ ನೀವು ಯಾವ ಸಮಸ್ಯೆಗಳಿಂದ ಬಂದಿದ್ದೀರೋ ಆ ಸಮಸ್ಯೆಗಳು ದೇವರ ಮುಂದೆ ಹೇಳಿರುವಾಗ ಅದಕ್ಕೆ ದೇವರು ನಿಮ್ಮನ್ನು ಆಲೋಚನೆ ಮಾಡಿ ನೀವು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದ, ಎಷ್ಟರ ಮಟ್ಟಿಗೆ ಸತ್ಯ ಅದ ಎಂಬುದಾಗಿ ತಿಳಿದುಕೊಂಡು ದೇವರು ನಿಮ್ಮನ್ನು ಗುಣಪಡಿಸ್ತಾನೆ. ಪ್ರಿಯರೇ, ಅದಕ್ಕೆ ಆತನು ಹೇಳ್ತಾನೆ ಸ್ಪಷ್ಟವಾಗಿ, ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತಾ ಅಂತ ಹೇಳ್ತಾನೆ. ಪ್ರಿಯರೇ, ಆತನು ಹೇಳ್ತಾನೆ ಸ್ಪಷ್ಟವಾಗಿ, ನಿಮ್ಗೆ ಯಾವ ಕಷ್ಟ, ಯಾವ ಭಾರ ನೀವು ದೇವ್ರ ಮುಂದೆ ಒಂದು ವೇಳೆ ಹೇಳುವಾಗ ಅವೆಲ್ಲಗಳಿಂದ ದೇವರು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ಈಗೋ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಬಾಗಿಲನ್ನು ತೆರೆಯುವುದರೆ ಒಳಗಡೆ ಬಂದು ಆತನ ಜೊತೆ ನಾನು ಊಟ ಮಾಡುವೇನು ಎಂಬುದಾಗಿ ದೇವರು ಹೇಳ್ತಾನೆ. ಪ್ರಿಯರೇ, ನಿನ್ನ ಹೃದಯ ಎಂಬ ಬಾಗಿಲನ್ನು ನೀನು ತೆರೆಯುವುದಾದರೆ ಈಗ ದೇವರು ನಿನ್ನ ಜೊತೆ ಕೂಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ನಿನ್ನ ಹೃದಯದ ಬಾಗಿಲನ್ನು ತೆರೆ ಸ್ಪಷ್ಟವಾಗಿ. ಇಲ್ಲಿವರೆಗೆ ಲೋಕದಲ್ಲಿ ಅನೇಕ ಒಂದು ಲೋಕದ ಕಾರ್ಯಕ್ರಿಯೆಗಳಲ್ಲಿ ಹಿಂಬಾಲಿಸಿರ್ಬೋದು, ನೀ ಲೋಕದ ಕಡೆ ತಿರುಗಿಕೊಂಡಿರ್ಬೋದು, ಲೋಕದ ಕಡೆ ಮುಖ ಮಾಡಿಕೊಂಡಿರ್ಬೋದು, ಆದರೆ ಲೋಕ ಶಾಶ್ವತವಾಗಲ್ಲ. ಪ್ರಿಯರಿದು ಈ ಲೋಕ ಶಾಶ್ವತವಾಗಲ್ಲ. ಅದಕ್ಕೆ ನನ್ನ ದೇವರು ನನ್ನ ಜೀವಿತದಲ್ಲಿ ಇವಾಗಲೇ ಅದ್ಭುತ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಶಾಶ್ವತವಾಗಿರ್ತಕ್ಕಂಥ ನನ್ನ ದೇವರು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರಿಂದ ನಿಮಗೆಲ್ಲ ದೊರಕತಕ್ಕಂಥವಾಗಿದ್ದವು. ಪ್ರಿಯರೇ, ಎಲ್ಲ ನಿಮ್ಮನ್ನು ಸಿಗ್ತಕ್ಕಂಥವಾಗಿದ್ದವು. ಪ್ರಿಯರೇ, ನಿಮ್ಮ ಚಿಂತೆ ಭಾರ ಆಲೋಚನೆಗಳೆಲ್ಲ ಕರ್ತನ ಮೇಲೆ ಹಾಕ್ರಿ, ಆತ ನಿಮಗಾಗಿ ಚಿಂತಿಸ್ತಾನೆ. ಪ್ರಿಯರೇ, ಸ್ಪಷ್ಟವಾಗಿ ನಿಮಗಾಗಿ ಆತನು ಚಿಂತಿಸ್ತಾನೆ. ಪ್ರಿಯರೇ, ದೇವ ನಿನ್ನ ದಯ ಬಹಳ ದೊಡ್ಡದಾಗಿದೆ. ಕರ್ತನೆ, ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳು. ಅವ್ರ ಪ್ರಾರ್ಥನೆ ಕೇಳಿ ಅವರಿಗೆಲ್ಲ ಥರ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ ತಪ್ಪಿಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನನ್ನು ವಂದನೆ ಸಲ್ಲಿಸ್ತೇವಪ್ಪ. ಕರ್ತನೆ, ಕಡಿಮೆ ಆಗಲಂತ ರೋಗದಿಂದ ಬಂದಿರ್ಬೋದು, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು, ದೇವರಿನ ಸ್ವಸ್ಥತೆ ಮಾಡ್ತಾನೆ. ಪ್ರಿಯರೇ, ಸೈತನ ಅಧಿಕಾರ, ಮಾಟ, ಮಂತ್ರಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದಿರ್ಬೋದು. ದೇವ್ರಂದು ಹೇಳು, ದೇವ್ರೇ ನನ್ನ ಒಂದು ಸ್ಥಿತಿ ಇಂಥದ, ನನ್ನೊಂದು ಪರಿಸ್ಥಿತಿ ಹಿಂಗದ, ದೇವ್ರೇ ನನಗೆ ನೀ ಬಿಡುಗಡೆ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದರೆ ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ದೇವರನ್ನು ಬಿಡುಗಡೆ ಮಾಡು. ನಾನು ನಿನಗಾಗಿ ಜೀವಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದ. ಯಾಕೆ ಮಾನವನಾಗಿ ನನ್ನ ಉತ್ಪತ್ತಿ ಮಾಡಿದಿ ಎಂಬುದಾಗಿ, ಯಾವ ವಿಷಯವಾಗಿ ದೇವರೇ ಎಂಬುದಾಗಿ ದೇವ್ರ ಸನ್ನಿಧಿಯಲ್ಲಿ ನೀನು ಒಂದ್ಸತಿ ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಎಲ್ಲ ಕಷ್ಟಗಳಿಂದ, ಭಾರಗಳಿಂದ, ಸಂಕಟಗಳಿಂದ, ಕಾಯಿಲೆ, ರೋಗ, ವ್ಯಾಧಿಗಳಿಂದ ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಯಾವುದೂ ಕೊರತೆ ಇಲ್ಲ. ಪ್ರಿಯರೇ, ಒಂದು ವೇಳೆ ಮಂತ್ರಾಂತರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದಿರ್ಬೋದು, ಅನೇಕ ಮಂತ್ರವಾದಿ ನಾನಾ ವಿಧವಾಗಿ ನಿನ್ನ ಮೇಲೆ ಒಂದು ಪ್ರಯಾಸ ಕಾರ್ಯಗಳವ್ರು ಮಾಡ್ತಕ್ಕಂತಿರ್ಬೋದು, ನಿನಗೆ ಹಾಳು ಮಾಡಬೇಕೆಂಬ ಉದ್ದೇಶ ಇಟ್ಟಿರ್ಬೋದು. ಆದರೆ ನನ್ನ ದೇವರ ಉದ್ದೇಶದ ಆ ಮಂತ್ರವಾದಿ ಕೈಗಳಿಂದ ನಿನ್ನ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ. ಮಗನೇ, ಮಗಳೇ, ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಎಂದಿಗೂ ತಳ್ಳಿ ಬಿಡಲ್ಲ ಅಂತ ಹೇಳ್ತಾನೆ. ಪ್ರಿಯ, ಸ್ಪಷ್ಟವಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ಪರಿಶುದ್ಧಾತ್ಮ ದೇವರೇ, ನಿನಗೆ ಮಹಿಮೆ ಆಗಲಿ ಅಪ್ಪ. ನಿನಗೆ ಮಾತ್ರ ಘನತೆ ಆಗ್ಲಿಕ್ಕೆ ಆಗ್ತದೆ. ನಿನ್ನ ಒಂದು ಪ್ರಸನ್ನತೆಯಿಂದ, ನಿನ್ನ ಒಂದು ಪವಿತ್ರಾತ್ಮದಿಂದ ನೀನು ಕಾರ್ಯಗಳು ಮಾಡ್ತೇವೆ ನಾವು ಪ್ರಾರ್ಥಿಸಬೇಕಾಗ್ತದೆ. ಥ್ಯಾಂಕ್ ಯು ಲಾರ್ಡ್. ಮನೆಯವರೆಲ್ಲರೂ ನಿನ್ನನ್ನೇ ಆಲಿಸುವೆನು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ಅಂತೆ ಕಾದೆ ಅರಿಯದೆ ಕಾಪಾಡಿ ಕಾದೆ, ಗರ್ಭದಲ್ಲಿ ಕಾದಂತೆ ಕಾದೆ, ಅರಿಯದೆ ಕಾಪಾಡಿ ಕಾದೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಆದವರೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಕಾದವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ಭದಲ್ಲಿ ಕಾದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಗರ್ವರೆಗೂ ಕಾದವರೇ ಸ್ತೋತ್ರ. ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆವು. ಹೌದು ಕರ್ತನೆ, ನಾನು ನನ್ನ ಮನೆಯವರೆಲ್ಲರೂ ದೇವ ನಾವು ನಿಮ್ಮನೆ ಸ್ತುತಿಸ್ತೇವೆ ಅಂತ ಹೇಳುವಂಥದ್ದೇ ಜ್ಞಾಪಕ ಮಾಡು. ಒಂದ್ಸತಿ ಪ್ರಾರ್ಥನೆ ಮಾಡು. ದೇವ, ನನ್ನನ್ನು ಬಿಡುಗಡೆ ಕೊಡುವುದಾದರೆ, ನನ್ನನ್ನು ಸ್ವಸ್ಥತೆ ಮಾಡುವುದಾದರೆ, ನನ್ನನ್ನು ಒಳ್ಳೆ ಆರೋಗ್ಯ ಕೊಡುವುದಾದರೆ, ನಾನು ನನ್ನ ಮನೆಯವರೆಲ್ಲರೂ ದೇವ ನಿನ್ನನ್ನೇ ನಾವು ಸ್ತುತಿ ಮಾಡ್ತೇವಪ್ಪ. ನಾವು ನಿನ್ನನ್ನೇ ಮಹಿಮೆ ಪಡಿಸ್ತೇವಪ್ಪ. ನಾವು ನಿನ್ನ ಸನ್ನಿಧಿಯಲ್ಲಿ ಒಂದು ಜೀವನವರಾಗುಳ್ಳವರಾಗಿ ನಾವು ಜೀವಿಸ್ತೇವಪ್ಪ ಕರ್ತನೆ ಎಂಬುದಾಗಿ ಒಂದು ಪ್ರಾರ್ಥನೆ, ಒಂದು ಒಡಂಬಡಿಕೆ ದೇವರೊಟ್ಟಿಗೆ ಮಾಡ್ಕೊಯ್ತೀನಿ. ನೀನು ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವನನ್ನು ಕರುಣಿಸ್ತಾನೆ. ಜೀವಿತವೆಲ್ಲ ಕೃಪೆಯಿಂದ ಆರಂಭಿಸಿದೆ. ಆದಿಯಿಂದ ನನ್ನ ಜೀವಿತವೆಲ್ಲ ಕೃಪೆಯಿಂದ ಆರಂಭಿಸಿದೆ. ಒಂದು ಕೆಟ್ಟಾದ ಬಯಸಾದ ತಂದೆ, ನಿನಗೆ ಯಾರಿಲ್ಲ ತಂದೆ. ಒಂದು ಕೆಟ್ಟಾದ ಬಯಸಾದ ತಂದೆ, ನಿನಗೆ ಯಾರಿಲ್ಲ ತಂದೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಕಾದವರೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಕಾದವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಾದವರೇ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಾದವರೆಗೂ ಕಾದವರೇ ಸ್ತೋತ್ರ. ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ಹೌದಪ್ಪ ದೇವೇ, ನಾನು ನನ್ನ ಮನೆಯವರೆಲ್ಲ ನಿಮ್ಮನೆ ನಾವು ಸ್ತುತಿಸ್ತೇವಪ್ಪ ಕರ್ತನೆ. ಯಾಕಂದರೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೇನೆ. ನೀ ನೀತಿವಂತನಾಗಿದ್ದೀರಿ, ಸತ್ಯವಂತನಾಗಿದ್ದೀರಿ. ನಿನ್ನ ವಾಕ್ಯದಲ್ಲಿ ನನ್ನ ನಂಬುವನಿ ನಾನು ಎಂದು ಕೈ ಬಿಡಲ್ಲ ಅಂತ ಹೇಳಿದಿರಿ. ನಿನ್ನನ್ನು ನಂಬಿ ವಿಶ್ವಾಸ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಕೈಗೆ ಹಿಡಿದು ಅವ್ರಿಗೆ ಗುಣಪಡಿಸಿ ವಾಸಿ ಮಾಡಿ ಅವ್ರಿಗೆ ಸದಾಕಾಲ ಹಿಡ್ಕೊಂಡು ನಡೆಸ್ತೀರಿ ಎಂಬುದಾಗಿ
ಕೃಪೆಯಿಂದ ಆನಂದಿಸಿದೆ. ನಡೆಸುವ ಕೃತಿ ಅಣಿಸಲು ನೀ ನಡೆಸಿದ ರೀತಿ ವರ್ಣಿಸಲು ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ ಎಬಿನೇಜರೇ ಇದುವರೆಗೂ ಕಾದವರೇ ಸ್ತೋತ್ರ 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 ಗರ್ಭದಲ್ಲಿ ಕಾದವರೇ ಸ್ತೋತ್ರ 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 ಇದುವರೆಗೂ ಕಾದವರೇ ಸ್ತೋತ್ರ. ಅದು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ನಾನು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು. ಕಾದಂತೆ ಕಾದೆ ತಿಳಿಯದೆ ಕಾದಾಡಿ ಕಾದೆ ಗರ್ಭದಲ್ಲಿ ಕಾದಂತೆ ಕಾದೆ ಅದು ಅರಿಯದೆ ಕಾಪಾಡಿ ಕಾದೆ. ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ ಸ್ತೋತ್ರ 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 ಗರ್ಭದಲ್ಲಿ ಕಾದಂತೆ ಸ್ತೋತ್ರ 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 ಇದುವರೆಗೂ ಕಾದವರೇ ಸ್ತೋತ್ರ. ಹರಿದಾಗಿದ್ದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಹರಿದಾಗಿದ್ದ ನನ್ನ ಜೀವಿತವೆಲ್ಲ ನಿನ್ನ ಕೃಪೆಯಿಂದ ಆರಂಭಿಸಿದೆ. ಕೆಟ್ಟಾದ ಬಯಸಾದ ತಂದೆ ಹಾಗೆ ಯಾರಿಲ್ಲ ತಂದೆ. ಒಂದು ಕೆಟ್ಟಾದ ಬಯಸಾದ ತಂದೆ ನಿನ್ನ ಹಾಗೆ ಯಾರಿಲ್ಲ ತಂದೆ. ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದವರೇ ಸ್ತೋತ್ರ 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 ಇದುವರೆಗೂ ಕಾದವರೇ ಸ್ತೋತ್ರ. ದೇವ, ನಮ್ಮನ್ನು ನೀನು ಆಧಾರ ಮಾಡಿಕೊಂಡು ನಮ್ಮ ನಡೆಸ್ತಕ್ಕಂಥವರಾಗಿದ್ದೀವಿ. ನಾವು ಪದೇ ಪದೇ ದಾರಿ ತಪ್ಪೋದ್ರೂ ಕೂಡ ದೇವರೇ, ನಾವು ಅನೇಕ ವಿಷಯದಲ್ಲಿ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ಮತ್ತು ಕೈಗಳನ್ನು ಚಾಚಿ ನಮ್ಮನ್ನು ನೀನು ಕರೀತಕ್ಕಂಥನಾಗಿದ್ದೆ. ಮಗಳೇ, ಮಗನೇ, ನನ್ನ ಸನ್ನಿಧಿಲಿ ಬಾ. ನೀನು ಬರಿದಾಗಿದ್ದರೂ ಕೂಡ ಪರವಾಗಿಲ್ಲ, ನಿನಗೆ ನಾನು ಉನ್ನತ ಹೆಸ್ತಾನೆ ಅಂತ ಅರ್ಥ. ನಿನಗೆ ಉನ್ನತ ಹೆಸ್ತಾನೆ ನಾನು ಬಲಪಡಿಸ್ತಾನೆ. ನಿನಗೆ ಲೋಕದ ಕಡೆ ತಿರುಗಿಕೊಂಡು ಅಥವಾ ಮಾನಸಿಕವಾಗಿ ಸ್ಥಿತಿಗೆ ಬಿದ್ದೋಗಿ ಅಥವಾ ಅನೇಕ ಒಂದು ಕಾಯಿಲೆ ರೋಗ ವ್ಯಾಧಿಗಳು ಬಿದ್ದೋಗಿ ಅನೇಕ ಒಂದು ವಿಷಯಗಳಲ್ಲಿ ಚಿಂತೆ ಮಾನಸಿಕವಾಗಿ ಒಳಗಾಗಿ ಗೋಳಾಟದಲ್ಲಿ ಬಿದ್ದೋಗಿ ಅನೇಕ ಒಂದು ಸಮಸ್ಯೆಗಳು ನೀನು ಎದುರ್ಕೊಂಡಿರ್ಬೋದು. ಆದರೆ ನನ್ನ ದೇವರು ಹೇಳ್ತಾನ, ಮಗಳೇ ಮಗನೇ, ನನ್ನ ಸನ್ನಿಧಿಗೆ ಬಾ, ನಾನು ನಿನ್ನನ್ನು ಗುಣಪಡಿಸ್ತಾ ಇದ್ದಾಳೆ ನನ್ನ ಪ್ರೇಯರೆ. ನಾನು ನಿನ್ನನ್ನು ಗುಣಪಡಿಸಿ ಒಳ್ಳೆಯವನಾಗಿ ಒಳ್ಳೆಕೆ ಆಗಿ ನಿನ್ನನ್ನು ಮಾರ್ಪಡಿಸ್ತಾ ಎಂಬುದಾಗಿ ನನ್ನ ದೇವರು ಹೇಳ್ತಾನೆ ಪ್ರೇಯರೆ. ಘೋರ ಅಪರಾಧಗಳಿದ್ದು ಮಾಡಿರ್ಬೋದು, ಘೋರ ಪಾಪ ಮಾಡಿರ್ಬೋದು, ಆದರೆ
ತನ್ನ ಅಮೂಲ್ಯ ರಕ್ತದಿಂದ ನಿನ್ನನ್ನು ತೊಳೆದು ಒಂದು ಹೊಸ ಒಡಂಬಡಿಕೆ ಮಾಡಿಕಬೇಕೆಂಬುದಾಗಿ ನನ್ನ ದೇವರ ಒಂದು ಉದ್ದೇಶ, ಒಂದು ಆಲೋಚನೆದ ಪ್ರೇರಣೆ. ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ಒಂದು ವೇಳೆ ಆನ್ಲೈನಲ್ಲಿ ಕೂಡ ಯಾರಾದರೂ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಫ್ಯಾಮಿಲಿ ಆಗಲಿ ಕರ್ತನೆ, ಇವ್ರು ಯಾರಾದರೂ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಕೂಡ ಸಂದೇಶ ಕೇಳ್ತಕ್ಕಂಥರಾಗಿದ್ದಾರೆ ಕರ್ತನೆ. ಈ ಪ್ರಾರ್ಥನೆಯಲ್ಲಿ ಒಂದು ವೇಳೆ ಪಾಲ್ಭಾಗಿರುವುದಾದರೆ ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ನಿನ್ನ ಕೃಪೆಯಿಂದ, ನಿನ್ನ ಒಂದು ಪ್ರಸನ್ನತೆಯಿಂದ ನೀನು ಕಾರ್ಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ, ಪ್ರತಿಯೊಬ್ಬರ ಒಳಗ ಉಜ್ಜೀವನವನ್ನು ರಗಲುವ ಹಾಗೆ, ಉಜ್ಜೀವನ ಹುಟ್ಟುಕೊಂಡು ಬರುವ ಹಾಗೆ ನೀನು ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ವಾಕ್ಯದ ಹೇಳ್ತೀರಿ, ನನ್ನ ಸನ್ನಿಧಿಗೆ ಬರುವವರಿಗೆ ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ನಿನ್ನ ಆಲಯದಲ್ಲಿ ಈ ದಿನ ಯಾರ್ಯಾರು ಬಂದು ಕರ್ತನೆ ಈ ಪ್ರೆಸೆನ್ಸ್ನಲ್ಲಿ ಪಾಲ್ಭಾಗಿದ್ದು, ದೇವಾ ನನ್ನ ಪರಿಸ್ಥಿತಿ ಹಿಂಗದ ಎಂಬುದಾಗಿ ಪ್ರಾರ್ಥನೆ ಮಾಡಿದರು, ಅವರೆಲ್ಲರಿಗೂ ನೀನು ಗುಣಪಡಿಸು ಕರ್ತನೆ. ನಿಮ್ಮ ಗಾಯಗಳ ಹಸ್ತ ಅವರೆಲ್ಲರ ಮೇಲೆ ಚಾಚು ಕರ್ತನೆ. ನಿಮ್ಮ ಗಾಯಗಳ ಹಸ್ತವನ್ನು ಚಾಚಿ ಅವ್ರಿಗೆ ಮುಟ್ಟಿ ಕೈ ಕಾಲು ಕೀಲೆಲುಬುಗಳಿಗೆ, ಮಾಂಸ ಕಂಡಗಳಿಗೆ, ಹರಡುಗಳಿಗೆ, ನರನಾಡಿಗೆ ಬಲ ಮತ್ತು ಶಕ್ತಿ ಸಾಮರ್ಥ್ಯವನ್ನು ಕೂಡ ಕರ್ತನೆ. ಸೈತನ ಅಧಿಕಾರ, ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರಗಳ ಮೇಲೆ ಬೆಂಕಿ ಆಗ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ಮಾನಸಿಕವಾಗಿ ಕಾರ್ಯಕ್ರಿಯೆಗಳು ಮಾಡ್ತಕ್ಕಂಥ ರೋಗ ವ್ಯಾಧಿಗಳ ಮೇಲೆ ಬೆಂಕಿ ಆಗ್ತೇವೆ, ಸುಟ್ಟೋಗ್ಬೇಕಪ್ಪ ಕರ್ತನೆ. ದೇವಾ ನಿನ್ನ ಒಂದು ಅದ್ಭುತ ಶಕ್ತಿಯಿಂದ, ನಿನ್ನ ಒಂದು ಅದ್ಭುತ ಕಾರ್ಯಗಳಿಂದ ನೀನು ತುಂಬಿಸ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ನಿನ್ನ ಈ ಆಲಯದಲ್ಲಿ ಎಷ್ಟು ಜನರು ದೇವರೇ ದುಃಖದಿಂದ, ಕಣ್ಣೀರಿನಿಂದ, ವೇದನೆ ರೋದನೆಗಳಿಂದ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ದೇವರೇ. ಇವರೆಲ್ಲರ ಜೀವಿತದಲ್ಲಿ ಒಂದೊಂದು ಥರವಾಗಿ, ಒಂದೊಂದು ವಿಧವಾಗಿ ನೀನು ತಾನೇ ಅದ್ಭುತಗಳನ್ನು ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸಂಗಪ್ಪ ಸಹೋದರಿಗಾಗಿ ಮತ್ತು ದಾನಿಯಲ್ಗಾಗಿ ನಾವು ಪ್ರಾರ್ಥನೆ ಮಾಡಿದ್ರಿ. ಕ್ಯಾನ್ಸರ್ ರೋಗದಿಂದ ನರಳಾಡ್ತಕ್ಕಂಥವರಾಗಿದ್ದಾರೆ. ಸ್ಪಷ್ಟವಾಗಿ ಕ್ಯಾನ್ಸರ್ ರೋಗ ಅವರಿಂದ ಬಿಟ್ಟು ಹೋಗಬೇಕಾದ್ರೆ ಸ್ಪಷ್ಟವಾಗಿ ಸಂಗಪ್ಪ ಸಹೋದರ ದೇವರೇನು ಸ್ಪಷ್ಟವಾಗಿ ಕ್ಯಾನ್ಸರ್ ರೋಗ ನಾನು ಕಟ್ ಮಾಡೋಕ್ಕಿದೆ ಎಂಬುದಾಗಿ. ಆದರೆ ಸೈತನ ಅಧಿಕಾರದಿಂದ, ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಅವ್ರ ಕುಟುಂಬಕ್ಕೆ ಅನೇಕ ಒಂದು ಹೀನ ಸ್ಥಿತಿ ತಂದು ದೇವರೇ, ನಿಮ್ಮ ಗಾಯಗೊಳಿಸ್ತಾ ಸಂಗಪ್ಪ ಸಹೋದರ ಮೇಲೆ ಚಾಚ್ರಿ, ಅವ್ರ ಹೆಂಡತಿ ಅವ್ರ ಮಕ್ಕಳ ಮೇಲೆ ಚಾಚ್ರಿ, ಅವ್ರಿಗೆ ಮುಟ್ಟಿ ಸಂಪೂರ್ಣವಾಗಿ ವಾಸಿ ಮಾಡಿ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಒಳ್ಳೆಯ ಕೊಡ್ರಿ. ಒಂದು ದೊಡ್ಡ ಸಾಕ್ಷಿಗಾಗಿ ಅವ್ರು ನಿಲ್ಲುವಾಗೆ ನೀವು ಕೃಪೆ ತೋರಿಸಿರುವುದಾಗಿ ನಾನು ಪ್ರಾರ್ಥಿಸ್ತಾ, ದೇವ ಅದ್ಭುತ ಮಾಡಿಸ್ತಾ ದಾನಿಯಲ್ ಸೋದರು ಕೂಡ ಪ್ರಾರ್ಥಿಸ್ತೇವೆ. ಕ್ಯಾನ್ಸರ್ ರೋಗದಿಂದ ಆ ಮಗನಿಗೆ ಬಿಡುಗಡೆ ಕೊಡಪ್ಪ. ಪಾಪ ದ್ರೋಹ ಅಪರಾಧಗಳಿಂದ ತುಂಬಿದವನಾಗಿದ್ದವನು ಕರ್ತನೆ, ನಿಮ್ಮ ಅಮೂಲ್ಯ ರಕ್ತದಿಂದ ಮಗನಿಗೆ ತೊಳೆದು ಶುದ್ಧೀಕರಿಸಿ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ಸ್ಥಿರವಾಗಿ ಸ್ವಚ್ಛತೆ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡಿ ಸ್ತೋತ್ರ. ರಾಜು ಸೋದರು ಪ್ರಾರ್ಥಿಸ್ತೇವೆ ದೇವರೇ. ಆಕ್ಸಿಡೆಂಟು, ತಲೆ ಗಾಯ ಮತ್ತು ಛಾತಿದಾಗ ಎಲುಬುಗಳು ಮುರಿದವು, ಬೆನ್ನಲ್ಲಿ ಎಲುಬುಗಳು ಮುರಿದವಪ್ಪ ಕರ್ತನೆ. ನಿಮ್ಮ ಗಾಯಗಳ ಹಸ್ತ ಕೂಡ ಆ ಮಗನ ಮೇಲೆ ಚಾಚ್ರಿ. ಎಲ್ಲ ಎಲುಬುಗಳು ಕರ್ತನೆ, ಎಲ್ಲೆಲ್ಲಿ ಎಲುಬುಗಳನ್ನು ಮುರಿದಿರ್ತಾವೆ ಕರ್ತನೆ, ಅವೆಲ್ಲ ಅದ್ಭುತವಾಗಿ ಜಾಯಿಂಟ್ ಆಗುವಾಗಿ ನೀನು ಸಹಾಯ ಮಾಡು. ನಿನ್ನ ಸೇವಕರಾಗಿ, ನಿನ್ನ ಒಂದು ದಾಸರಾಗಿ ಕರ್ತನೆ, ನಿನ್ನ ಒಂದು ಆಲಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರಿಗೆ ಬಿಡುಗಡೆ ಕೊಡಪ್ಪ, ಸ್ವಸ್ಥತೆ ಮಾಡು, ಎಲುಬುಗಳ ಜಾಯಿಂಟ್ ಆಗುವಾಗ ನೀನು ಕಾರ್ಯ ಮಾಡು ಕರ್ತನೆ. ಇನ್ನೂ ಯಾರಾದರ ನಮ್ಮ ಆಲಯದಲ್ಲಿ ಈ ಸಮಯದಲ್ಲಿ ಕಷ್ಟ, ಭಾರ, ಸಮಸ್ಯೆಗಳಿಂದ, ರೋಗ ವ್ಯಾಧಿಗಳಿಂದ ಅವ್ರ ಕುಟುಂಬದಲ್ಲಿ ಯಾರಾದರೂ ನರಳಾಡ್ತಾ ಇದ್ದಾರೆ, ಮರಣ ಹಾಸಿಗೆಯಲ್ಲಿ ಬಿದ್ದರು ಕೂಡ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಇಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಎದ್ದೇಳಬೇಕಪ್ಪ ಕರ್ತನೆ, ಎದ್ದೇಳಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ನಿಮ್ಮೊಂದು ಕೃಪೆಯಿಂದ, ನಿಮ್ಮೊಂದು ಪ್ರಸನ್ನತೆ ತುಂಬಿಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಅದ್ಭುತ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನ ಆಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ನಿಮ್ಮೊಂದು ಶಕ್ತಿ, ಕೃಪೆ, ಜ್ಞಾನ, ಅನುಗ್ರಹದಿಂದ ನಾನು ತುಂಬಿಸು ಕರ್ತನೆ. ವಾಕ್ಯಗಳಿಗೆ ಸ್ವಲ್ಪ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಡಿದು ನಾಲ್ಜಿಗಳು ನಮ್ಮೆಲ್ಲರಿಗೂ ಮಾತಾಡಿದವ್ರೆ. ನೀನು ಮಾತಾಡಿದ್ರೆ ನಾವೆಲ್ಲರೂ ಬದುಕೊಂಡಿರ್ಲಿಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಿಕ್ಕೆ ಸಾಧ್ಯದ ಕರ್ತನೆ. ನಿಮ್ಮೊಂದು ವಾಕ್ಯದೊಟ್ಟಿಗೆ ನೀನು ಮಾತಾಡೋ ಕರ್ತನೆ. ದೇವರ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಸೊಗಪಿಸ್ಕೊಡ್ತು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತೀರಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಹಲ್ಲೆಲೂಯಾ. ತುಂಬ ಸಂತೋಷ ಮತ್ತು ದೇವರು ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಮ್ಮೆಲ್ಲರಿಗೆ ದೇವರು ಮಾತಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಯಾರಿಗೆ? ನನಗೂ ಮಾತಾಡೋಕ್ಕೆ ಸಿದ್ಧನಾಗಿದ್ದಾನೆ ದೇವರು, ಮತ್ತು ನಿಮ್ಮೆಲ್ಲರಿಗೂ ಕೂಡ ದೇವರು ಅದ್ಭುತವಾಗಿ ಮಾತಾಡೋ ಸಿದ್ಧನಾಗಿದ್ದಕ್ಕೆ ದೇವರ ಸ್ತೋತ್ರ. ಅದಕ್ಕೆ 5 ದಿನ ಉತ್ತಮ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಸಂದೇಶವನ್ನು ನಾವು ಕೇಳೋಕೆ ನಾವು ಸಿದ್ಧ ಹೋಗೋಣ. ಯಾವ ವಿಷಯವಾಗಿ ಸಂದೇಶ ಕೇಳಾರಂದರೆ, ಯಾಕೆ ದೇವರು ನಿಮಗೆ ಅಭಿವೃದ್ಧಿ ಮಾಡಲತ್ತಿಲ್ಲ ಒಂದು. ಎರಡನೇದು, ಸಾಲದ ಒಂದು ಬಾಧ್ಯತೆಯಿಂದ ದೇವರು ಯಾಕೆ ನಿಮಗೆ ಬಿಡುಗಡೆ ಮಾಡತ್ತಿಲ್ಲ. ಯಾಕೆ ನಮ್ಮ ಜೀವಿತದಲ್ಲಿ ನಾವು ಅಭಿವೃದ್ಧಿ ಹೊಂದಲತ್ತಿಲ್ಲ, ಯಾಕೆ ಉನ್ನತ ಸ್ಥಾನಕ್ಕೆ ನಾವು ಬರಲತ್ತಿಲ್ಲ. ಸಾಲದ ಒಂದು ಬಾಧ್ಯತೆ
ನಮ್ಮ ಕುಟುಂಬದಿಂದ ನಮ್ಮ ಮನೆಯಿಂದ ಯಾಕೆ ಮುರಿಲತ್ತಿಲ್ಲ? ಯಾವ ವಿಷಯವಾಗಿ ನಮ್ಮ ಜೀವಿತ ಈ ರೀತಿ ಹೊಡ್ಕೊಂಡು ನಡೆದದ? ಒಂದು ವ್ಯಕ್ತಿ ಹೇಳ್ತಾನ, ಅವನ ಸಂಪಾದನೆಯಲ್ಲಿ ಅನೇಕ ಒಂದು ಸಂಪಾದನೆ, ಡೈಲಿ 10,000, 20,000, 40,000, 50,000 ಸಂಪಾದನೆ, ಕೆಲವೊಂದು ಸರ್ತಿ ಏನು ಸಂಪಾದನೆ ಇರಲ್ಲ. ಆದರೆ ಆ ಸಂಪಾದನೆಯಲ್ಲಿ ಆತನು ಅಷ್ಟು ಕೂಡಿಸಿಡ್ತಕ್ಕಂಥವನಾಗಿರ್ತಾನೆ. ನಾನು ತನ್ನ ಹೆಂಡತಿಗಾಗಲಿ, ತನ್ನ ಮಕ್ಕಳಿಗಾಗಲಿ, ತನ್ನ ವ್ಯಾಪಾರ ಬಿಸ್ನೆಸ್ದಾಗ ಏನೋ ಅನೋತೆ ಸಮಸ್ಯೆಗಳು ಬಂದಾಗ ಸಪ್ರೇಟ್ ಆಗಿ ಇಷ್ಟು ನಾನು ಇದಕ್ಕೆ ಬೇಕೇ ಬೇಕು, ನಾ ಇಡಲೇಬೇಕು. ಯಾಕಂದರೆ ಆಪತ್ಕಾಲದಲ್ಲಿ ನಮಗೆ ಸಹಾಯಕನು ಯಾರು ಸಹಾಯ ಮಾಡ್ತಾರ, ಯಾರು ಮುಂದೆ ನಾವು ಕೈ ಚಾಚೋಣ ಎಂಬುದಾಗಿ ಉದ್ದೇಶ ಇಟ್ಕೊಂಡು ಪ್ರತಿ ಸಂಪಾದನೆಯಲ್ಲಿ ಅಷ್ಟು ಅಮೌಂಟ್ ತೆಗೆದು ತನ್ನ ಮನೆಯಲ್ಲಿ ಸಪ್ರೇಟಾಗಿ ಒಂದು ಕೋಣೆಯಲ್ಲಿ ಏರ್ಪಡಿಸಿ ಅದರಲ್ಲಿ ಒಂದು ಗಲ್ಲ ಮಾಡಿ ಪ್ರತಿ ದಿನ ಅದರಲ್ಲಿ ಅಷ್ಟು ಅಮೌಂಟು ಕೂಡಿಸಿಡ್ತೀನಂತವ. ಕೂಡಿಸಿಟ್ಟು ಒಂದಿನ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆ ಬಂದಾಗ ಆ ಇಟ್ಟಿರ್ತಕ್ಕಂಥ ಅಮೌಂಟು ಅದ್ರ ಕೀಲಿಬಿ ಅವನ ಬಳಿ ಅದ, ಯಾರು ಅದು ಓಪನ್ ಮಾಡ್ಲಿಕ್ಕಾಗಲ್ಲ ಅಂತ ಒಂದು ಲಾಕರ್ ಅದ. ಅದು ಅಂತ ಒಂದು ಲಾಕರ್ದ ಒಳಗೆ ಆತನ ಪ್ರತಿದಿನ ಅಮೌಂಟು ಕೂಡಿಸಿಡ್ತಾನ. ಒಂದು ಸರ್ತಿ ಆಪತ್ತು ಕಾಲ ಎಷ್ಟೊಂದು ಭಯಂಕರವಾಗಿ ಆತನಿಗೆ ಬಂದಿರ್ತದ, ಅಷ್ಟು ಭಯಂಕರವಾಗಿ ಆಪತ್ತು ಕಾಲ ಬಂದಿರ್ತದ. ಆ ಆಪತ್ತು ಕಾಲಗಳು ಬಂದಾಗ ಆತ ನಿಸ್ಪಷ್ಟವಾಗಿ ನೋಡರಿ ಎಷ್ಟು ಅಮೌಂಟು ಜನ ಇದ್ರಾಗ ಗಲ್ಲದಾಗ ರೆಡಿಯಾಗಿ ಎಂಬುದಾಗಿ ತಿಳ್ಕೊಂಡು ಬಂದು ಆ ಗಲ್ಲ ಓಪನ್ ಮಾಡತಳಕೆ ಅದ್ರಾಗ ಶೂನ್ಯವಾದಂಥ ಪ್ರಿಯರೇ, ಏನದಂತ ಶೂನ್ಯವಾದಂಥ ಆತನು ಎಷ್ಟೋ ಅಮೌಂಟು ಡೈಲಿ 1,500, 400 ಹಿಂಗೆ ಅಮೌಂಟು ಡೈಲಿ ಹಾಕೋದು ತುಂಬಿರ್ಬೇಕು. ಅವ ಎತ್ತು ನೋಡಿದಾಗ ವಜ್ಜಿದಂಥದ್ದು ಬಾಕ್ಸ್ ಪೂರ ತುಂಬಿದ, ನಂಗೆ ಆಪತ್ಕಾಲಕ್ಕೆ ಸಹಾಯ ಆಯ್ತಲ್ಲ ಅಂತ ತಿಳ್ಕೊಂಡು ಬಾಕ್ಸ್ ಓಪನ್ ಮಾಡೋಕ್ಕೆ ಏನದ ಬಾಕ್ಸ್ ಪೂರ ಖಾಲಿ ಇದೆ. ಮತ್ತು ಬಾಕ್ಸ್ ಡಕ್ಕನ್ ಹಚ್ಚಿದ ಮೇಲೆ ಮತ್ತೆ ಅದಕ್ಕೆ ಕೆಲ್ಸನೊಳಗೆ ಮತ್ತೇನದಂತ ಮತ್ತೆ ವಜ್ಜಿದ, ಆದರೆ ಬಾಕ್ಸ್ ಮಾತ್ರ ಖಾಲಿ ಇದೆ. ಅಂದರೆ ಅವನ ಸಂಪಾದನೆ ಎಲ್ಲ ವ್ಯರ್ಥ ಹೋಗ್ಯದ ಪ್ರಿಯರೇ. ಎಲ್ಲಕ ಕೂಡಿಸೇನ ತಾನು ಪ್ರತಿದಿನ ಆಪತ್ತು ಕಾಲನೇ ಎಂಬುದಾಗಿ ತಿಳ್ಕೊಂಡು ನೋಡಿತು. ಆಪತ್ ಕಾಲದಲ್ಲಿ ದೇವ್ರು ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಆತನು ತಿಳ್ಕೊಂಡಿಲ್ಲ. ನಾನು ಆಪತ್ ಕಾಲಕ್ಕಾಗಿ ಅಷ್ಟನ್ನ ಕೂಡಿಸಿಟ್ಕೋಬೇಕೆಂಬ ಉದ್ದೇಶ ಇಟ್ಕೊಂಡು ಕೂಡಿಸಿಟ್ಟನು ಹೊರತು ಆಪತ್ತು ಕಾಲಕ್ಕೆ ದೇವ್ರು ನನ್ನನ್ನು ಆದುಕೊಡುತ್ತಾನೆ ಎಂಬುದಾಗಿ ಉದ್ದೇಶ ಆಲೋಚನೆ ಒಳಗೆ ಇಟ್ಕೊಂಡಿಲ್ಲ ಪ್ರಿಯರೇ. ಎಷ್ಟೋ ಪ್ರಯಾಸ ಪಟ್ಟಾನ, ಎಷ್ಟೋ ಕಷ್ಟಪಟ್ಟನ್, ಕಣ್ಣೀರಿಡತನ, ಗೋಳಾಡತನ, ಎತ್ತೋಯ್ತು ಅಮೌಂಟು, ಹೆಂಡತಿ ಮೇಲೆ ಸಿಟ್ ಮಾಡತಾನ, ಮಕ್ಕಳ ಮೇಲೆ ಸಿಟ್ ಮಾಡತಾನ. ಹೆಂಡತಿ ಮಕ್ಕಳೆಲ್ಲ ಅವನಿಗೆಲ್ಲ ಥರ ಇಲಿಗಳವ 3 ನಿಂಬಲ್ಲೇವ, ಒಂದು ನಿಂತೋತೆ ಕೊಡ್ತಿ, ವರ್ಕ್ಶಾಪ್ದಾಗ ಇಟ್ಟು ಬರ್ತಿ, ನೀವು ಮಾಡ್ತಕ್ಕಂಥ ಬಿಸ್ನೆಸ್ ವ್ಯಾಪಾರಲ್ಲಿ ಇಟ್ಟು ಬರ್ತಿ, ಒಂದೇ ನಿಂಬಲ್ಲಿ ಇಡ್ತದ. ಆ ಒಂದು ಕೂಡ ನೀನೆ ಟೊಂಕಿ ಕಟ್ಕೊಂಡು ಪ್ರತಿ ರಾತ್ರಿ ನೀನು ಮಲಗ್ತಿ. ಆದರೆ ನೀ ಇಟ್ಟಿಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ನೀ ಕೂಡಿಸಿಲ್ಲೋ ಗೊತ್ತಿಲ್ಲ, ನೀ ಯಾವ ವಿಷಯವಾಗಿ ಸಂಪಾದನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು, ಕಷ್ಟಪಟ್ಟು ಪ್ರಯಾಸಪಟ್ಟು ಸಂಪಾದನೆ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ನಾವು ಎಲ್ಲಿ ನಿಂತು ಹೇಳಿದ್ರೆ ಅಲ್ಲಿ ನಿಂತು ಹೇಳ್ತೇವೆ, ನಾವು ಅದ್ರಾಗಿಂದ 1 ಪೈಸೆ ಕೂಡ ನಾವು ತೆಗೆದಿಲ್ಲ. ಆದರೆ ಆ ದುಡ್ಡೆಲ್ಲ ಏನಾಗಿದೆ ಗೊತ್ತದನ ಮಾಯವಾಗದ ಪ್ರಿಯರೇ. ಸೈತಾನ ಕೂಡ ಅಪಗಳು ತೆಗೆದುಕೊಂಡು ಬರ್ತಾನ. ನಿಮ್ಮ ಸಂಪಾದನೆಕ ನುಸಿ ಹಿಡಿದೋಯ್ತು ಪ್ರಿಯರೇ, ನಿಮ್ಮ ಸಂಪಾದನೆ ಹಾಳಾಗೋಯ್ತು ಪ್ರಿಯರೇ. ನೀವು ಕಳಿಸಿಟ್ಟಿರ್ತಕ್ಕಂಥದ್ದು ಕೂಡಿಸಿರ್ತಕ್ಕಂಥದ್ದು ಹಾಳಾಗೋಯ್ತು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತೋಕಪಟ್ಟಿರುವಾಗ, ದೇವರ ಕಾರ್ಯಗಳಿಗಾಗಿ ನೀವು ತೋಕಪಟ್ಟಿರುವಾಗ, ನೀವು ಕೂಡಿಸಿರ್ತಕ್ಕಂಥ 1 ರೂಪಾಯಿ ಕೂಡ ವ್ಯರ್ಥ ಹೋಗಲ್ಲ ಪ್ರಿಯರೇ. ದೇವ್ರ ರಾಜ್ಯಕ್ಕಾಗಿ ಆತ ನೀತಿಗಾಗಿ ನೀವು ತೋಕಪಡ್ಬೇಕು. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಗಂಟು ನುಸಿಡಿದ ಹಾಳಾಗೋಯ್ತದ, ಇದು ಯಾವುದು ಪ್ರತಿಫಲ ಕೊಡಲ್ಲ. ಪರಲೋಕದ ಗಂಟು ಅಂತೇಳಿ ನೀವು ಕೂಡಿಸಿಟ್ಟಂದ್ರೆ ಅಲ್ಲಿ ಕಳ್ಳನಿಲ್ಲ, ಕದ್ದುಕೊಳ್ತಕ್ಕಂಥದ್ದು ಕೂಡ ಯಾರಿಲ್ಲ ಪ್ರಿಯರೇ. ಪ್ರಿಯಸಮ್ಮ, ನನ್ನ ಸೋದರ ನಿಮ್ಮನ್ನು ದೇವರ ಸೇವಕನಾಗಿ ನಿಮ್ಮನ್ನು ಎಚ್ಚರಿಸ್ತಾ, ದೇವರು ಅನೇಕ ಒಂದು ಅದ್ಭುತಗಳು ಸೂಚಕ ಕಾರ್ಯಗಳು ಮಾಡಬೇಕೆಂಬುದಾಗಿ ಉದ್ದೇಶ ಆಸೆಗಳು ನಿಮ್ಮಲ್ಲಿ ಇಟ್ಟುಕೊಂಡನ. ಆದರೆ ಆ ವ್ಯಕ್ತಿ ಎಷ್ಟು ಸಂಪಾದನೆ ಮಾಡಿ ಕೂಡಿಸಿಟ್ಟನೋ 1 ಪೈಸೆ ಕೂಡ ಆತನಿಗೆ ಉಪಯೋಗ ಇಲ್ಲ ಪ್ರಿಯರೇ. ನೋಡುವುದಕ್ಕೆ ಬಾಕ್ಸ್ ವಜ್ಜಿದ, ಓಪನ್ ಮಾಡಿ ನೋಡಿದಾಗ ಬಾಕ್ಸ್ ಪೂರ ಖಾಲಿ ಆಗ್ಯದ ಪ್ರಿಯರೇ. ಯಾರು ಖಾಲಿ ಮಾಡಿರ್ಬೋದು? ಅದು ಹೆಂಡತಿ ಮೇಲೆ ಡೌಟ್ ಮಾಡ್ದನು, ಮಕ್ಕಳ ಮೇಲೆ ಡೌಟ್ ಮಾಡ್ದನು, ಅವ್ರ ಮೇಲೆ ಡೌಟ್ ಮಾಡಿದನು, ಯಾರೋ ಹೊಡೆದವೇನಂತ ಚೆಕ್ ಮಾಡ್ದನು, ಏನೂ ಆಗಿಲ್ಲ. ಅದಕ್ಕೆ ಕಂಪ್ಲೀಟ್ಲಿ ಖಾಲಿ ಆಗ್ಯದ. ಗಳು ಅಂತ ಹೇಳತನ, ಕಣ್ಣೀರು ಹೇಳತನ. ಒಂದಿನ ಮಧ್ಯರಾತ್ರಿ ಒಂದು ಸಂದೇಶ ಕೇಳತನಂತ ಸ್ಪಷ್ಟವಾಗಿ. ಯಾರೋ ದೈವ ಸೇವಕರು ಸಂದೇಶ ಕೇಳತನಂತ. ಸಂದೇಶ ಕೇಳುವಾಗ ಆ ಸಂದೇಶದಲ್ಲಿ ಕಳ್ಳನ ವಿಷಯವಾಗಿ ವಾಕ್ಯ ಹೇಳ್ತಾರಂತ ಆ ಸೇವಕರು. ಕಳ್ಳನ ವಿಷಯವಾಗಿ ಅಂದರೆ ಅವನ ವ್ಯಾಪಾರ ಬಿಸ್ನೆಸ್ದಲ್ಲಿ ಅವ ಎಷ್ಟು ಕಳ್ಳತನ ಮಾಡ್ತೀನೋ, ಎಷ್ಟು ಸಂಪಾದನೆಯಲ್ಲಿ ಅವ 100% ಕಳ್ಳತನದಿಂದ 100 ರೂಪಾಯಿ ಸಂಪಾದನೆ ಮಾಡ್ಯಾನ. ಆ ಕಳ್ಳತನದಿಂದ ಬಂದಿರತಕ್ಕಂಥ ಸಂಪಾದನೆ ವ್ಯರ್ಥ ಹೋಗ್ಯದ ಪ್ರಿಯರೇ. ಕಳ್ಳತನದ ತುಂಬಿರ್ತಕ್ಕಂಥ ಹೃದಯ ದೇವರ ಸನ್ನಿಧಿಯಲ್ಲಿ ಅದು ಸರಿಯಾದದು ಅಲ್ಲೇ ಅಲ್ಲ. ದೇವ್ರು ನೋಡ್ತಕ್ಕಂಥದ್ದು ನಿಮ್ಮ ಹೃದಯ, ದೇವ್ರು ನೋಡ್ತಕ್ಕಂಥದ್ದು ನಿಮ್ಮ ಆತ್ಮ, ದೇವ್ರು ನೋಡ್ತಕ್ಕಂಥದ್ದು ನಿಮ್ಮ ಮನಸ್ಸಂಕಲ್ಪನೆಗಳವ. ದೇವ್ರು ನೋಡ್ತಕ್ಕಂಥದ್ದು ಮೇಲಿನ ಆಕಾರ ಇಲ್ಲ, ದೇವ್ರು ನೋಡ್ತಕ್ಕಂಥದ್ದು ನಿಮ್ಮ ಒಳಗಿರ್ತಕ್ಕಂಥ ಆಕಾರ. ಎಷ್ಟು ಮಟ್ಟಿಗೆ ನಿಮ್ಮ ಹೃದಯ ಶುದ್ಧದ, ಎಷ್ಟು ಮಟ್ಟಿಗೆ ನಿಮ್ಮ ಹೃದಯ ಅನುಸಾರವಾಗಿ ನೀವು ನಡೀತಕ್ಕಂಥವರಾಗಿದ್ದೀರಿ ಎಂಬುದಾಗಿ ದೇವರು ನಿಮ್ಮನ್ನು ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ಧರ್ಮ ಉಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ ಯಾರು ಸಿಗ್ತೋ ಅವ್ರು ಓದ್ರಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ
ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಏನು ಕಾಪಾಡ್ಕೋಬೇಕು ನೀವು ಜೀವದಿಂದ ಇರುವವರೆಗ ನಿಮ್ಮ ಹೃದಯವನ್ನು ನೀವು ಬಹು ಜಾಗ್ರತೆಯಿಂದ, ನಿಮ್ಮ ಮನಸ್ಸನ್ನು ಬಹು ಜಾಗರೂಕತೆಯಿಂದ, ನಿಮ್ಮ ಶರೀರವನ್ನು ಬಹು ಜಾಗರೂಕತೆಯಿಂದ ನೀವು ಕಾಪಾಡಿಕೊಂಡಿರುವಾಗ ನಿಮ್ಮ ಮೇಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಿಯೆಗಳು ನೀವೊಂದೊಳಗೆ ಜ್ಞಾಪಕ ಮಾಡಿಕೊಂಡಿದ್ರೆ ದೇವರು ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ರಕ್ಷಿಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಈ ಹೃದಯ, ಈ ಮನಸ್ಸನ್ನು ನೀವು ಜಾಗ್ರತೆ ಕಾಪಾಡ್ಕೋಬೇಕು. ಅವ ಸಂಪಾದನೆ ಮಾಡ್ಯಾನ, ಕೂಡಿಸಿಟ್ಟನ, ಬಾಕ್ಸ್ನಲ್ಲಿ ಮನೆ ಕೂಡಿಸಿಟ್ಟನ. ಆದರೆ ಆಪತ್ಕಾಲ ಬಂದಾಗ ಓಪನ್ ಮಾಡಿ ನೋಡಿದಾಗ ಒಂದು ನಯಾ ಪೈಸಾ ಅದರೊಳಗೆ ಅವನಿಗೆ ಕಾಣುತ್ತಿಲ್ಲ. ಬಾಕ್ಸ್ ಮತ್ತು ವಚ್ಚಿನೇದ. ಆದರೆ ನಿಮ್ಮ ಮನಸ್ಸು ಸರಿಯಾದೈತಂದ್ರೆ ನೀವು ಕೂಡಿಸಿರ್ತಕ್ಕಂಥ ಸಂಪಾದನೆಯಲ್ಲಿ ಸ್ಥಿರವಾಗಿರ್ತದ, ನೀವು ಮಾಡಿರ್ತಕ್ಕಂಥ ಕಾರ್ಯಗಳಲ್ಲಿ ಸಂತೋಷಕರವಾಗಿರ್ತಾರೆ ಪ್ರಿಯರೇ. ನಿಮ್ಮ ಮನಸ್ಸನ್ನು ಕಳವಳಗೊಳ್ಳಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ, ನಿಮ್ಮ ಮನಸ್ಸು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಈ ಮನಸ್ಸು ಇಷ್ಟು ಭಯಂಕರ ಅದ, ಈ ಮನಸ್ಸು ಅಷ್ಟು ಅದ್ಭುತಗಳದ. ಈ ಮನಸ್ಸಿನ ಒಳಗ ಇಷ್ಟು ದುರಾಲೋಚನೆಗಳವ, ಈ ಮನಸ್ಸಿನ ಒಳಗ ಒಳ್ಳೆ ಆಲೋಚನೆಗಳವ. ಆದರೆ ನಿರ್ಧಾರ ಮಾತ್ರ ನೀನು ತೆಗೆದುಕೊಳ್ಬೇಕು ಪ್ರಿಯರೇ. ಈಗ ನನ್ನ ಕೈದಾಗ ಇದು ಮೈಕ್ ಅದ, ಇದು ಆನೆ ಅದ, ಇದರ ಶೆಲ್ ತೆಗೆದಾಕದಂದ್ರೆ ಇದು ಕೆಲಸ ಮಾಡಲ್ಲ. ಇದೊಂದು ಖಾಲಿ ಪಾತ್ರೆ ಆಗಿರ್ತದೆ, ಕರೆಂಟ್ ಸಪ್ಲೈ ಅದ, ಎಲ್ಲ ಇರ್ತದ. ಆದರೆ ಇದು ಒಳಗಿರ್ತಕ್ಕಂಥ 2 ಶೆಲ್ಗಳನ್ನ ತೆಗೆದಾಕದಂದ್ರೆ ಈ ಮೈಕು ಕೆಲಸ ಮಾಡ್ತಕ್ಕಂಥದ್ದಾಗಿಲ್ಲ. ಒಂದು ವೇಳೆ ನಿನ್ನ ಒಳಗ ಜೀವನದ ಶಕ್ತಿ ಇದ, ಆಸಕ್ತಿ ಇದ, ದೇವರ ಆತ್ಮ ಇಲ್ಲಂದ್ರೆ ನೀನು ನಿಷ್ಫಲವಾಗಿ ಜೀವನ ಮಾಡ್ತಿ. ಏನು ನಿನ್ನ ಒಳಗಿರಲ್ಲ, ಬರೀ ಶೋಧನೆ, ಬರೀ ಕಷ್ಟ, ಬರೀ ಭಾರ, ಸಮಸ್ಯೆಗಳು, ಶೋಧನೆಗಳು, ಸಂಕಟಗಳು, ಗೋಳಾಟಗಳು ನಿನ್ನ ಮನೆಯಲ್ಲಿ ಇವೇ ತುಂಬಿಕೊಂಡವ. ನಾ ಈ ವಿಷಯದಲ್ಲಿ ನೋಡುವಾಗ, ಆಲೋಚನೆ ಮಾಡುವಾಗ, ಪರಿಶೋಧನೆ ಮಾಡುವಾಗ ದೇವರ ಆತ್ಮ ತಿಳಿಸ್ತಕ್ಕಂತ ಇರ್ತಾನ. ಏನಂದರೆ ನಿಮ್ಮ ಮನಸ್ಸನ್ನು ನೀವು ಕಾಪಾಡಿಕೊಳ್ಳಬೇಕು. ನೀವು ನೋಡ್ತಕ್ಕಂಥವ್ರಾಗಿದ್ದೀರಿ. ನೀವು ಕಣ್ಣಲ್ಲಿ ಏನು ನೋಡ್ತಿರೋ ಅದು ನೀವು ಸ್ಪಷ್ಟವಾಗಿ ನಿಮ್ಮ ತಲೆಯಲ್ಲಿ ಕಾಣಿಸ್ತದ. ಇದು 100% ನಾವು ತೆಗೆದುಕೊಳ್ಳಲೇಬೇಕು ಎಂಬ ಉದ್ದೇಶ ಇರ್ತದ. 100% ತೆಗೆದುಕೊಳ್ಬೇಕೆಂಬ ಉದ್ದೇಶ ಇರ್ತದ. ಆದರೆ 100% ನಿಮಗೆ ಸಹಾಯ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಕೂಡ ಇರಲ್ಲ ಪ್ರಿಯರೇ. ಆದರೆ ನಿಮ್ಮ ಮನಸ್ಸು ಎಲ್ಲಿವರೆಗೆ ಸ್ಥಿರವಾಗಿ ನೀವು ಬಲವಾಗಿ ನೀವು ಕಾಪಾಡಿಕೊಳ್ಳಲು ಅಲ್ಲಿವರೆಗ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಪಾದನೆಯಲ್ಲಿ ಎಷ್ಟು ಕಟ್ಟಿಟ್ಟು ಕೂಡಿಸಿಟ್ರು ಕೂಡ ಅದು ಒಂದಿನ ವ್ಯರ್ಥದ ಹೊರತು ಅದು ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥಲ್ಲ. ನಿಮ್ಮ ಧನ, ಐಶ್ವರ್ಯ, ನಿಮ್ಮ ಸೊತ್ತು, ನಿಮ್ಮ ಆಸ್ತಿ ಯಾವುದು ಪರಲೋಕ ರಾಜ್ಯಕ್ಕೆ ಬರಲ್ಲ. ಆದರೆ ನೀನು ಪರಲೋಕ ರಾಜ್ಯಕ್ಕೆ ಮಾತ್ರ ಹೋಗ್ತಿ ಯಾವಾಗ ನಿನ್ನ ಮನಸ್ಸನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಾಗ, ನಿನ್ನ ಹೃದಯವನ್ನು ಕಾಪಾಡಿಕೊಂಡು ಈ ಹೃದಯ ಅನುಸಾರವಾಗಿ ನೀನು ನಡೆಯುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಾನು ಹೇಳ್ತಾನೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ, ಅದರೊಳಗಿಂದ ಜೀವಧಾರೆಗಳು ಹೊರಡುವ ಎಂಬುದಾಗಿ. ಈ ಹೃದಯವನ್ನು ಯಾರು ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಾರೋ ಅವ್ರ ಒಳಗಿಂದ ಜೀವಧಾರೆಗಳು ಹೊರಡ್ತಾವೆ. ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಮಾತುಗಳು, ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಸುವಾರ್ತೆ, ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಆತ್ಮಿಕ ಕಾರ್ಯಕ್ರಿಯೆಗಳು ನಿಮ್ಮ ಒಳಗಿಂದ ಹೊರಡ್ತಾವೆ ಪ್ರಿಯರೇ. ಯಾವಾಗ ನಿಮ್ಮ ಮನಸ್ಸು, ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ನೀವು ನೋಡ್ಕೋಬೇಕು. ನಿಮ್ಮನ್ನು ನನ್ನ ದಾರಿ ಸರಿ ಅದನ, ನಾನು ಮಾಡ್ತಕ್ಕಂಥ ಕಾರ್ಯಗಳು ಸರಿಯವನ, ನಾನು ನಡೀತಕ್ಕಂಥ ದಾರಿ ಸರಿಯದನ, ನಾನು ಮಾಡ್ತಕ್ಕಂಥ ಕೈ ಕೆಲಸ ಉನ್ನತ ಒಳ್ಳೆಯದನ, ಅಥವಾ ನಾವು ಹೋಯ್ತಕ್ಕಂಥ ಮಾರ್ಗ ಯಾವುದೋ ಎಂಬುದಾಗಿ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡು ನಿನ್ನನ್ನು ತಿಳ್ಕೊಂಡು ನೀನು ಆರಿಸಿಕೊಂಡಿದ್ರೆ ನಿನ್ನ ಜೀವನ ಉತ್ತಮ ಮತ್ತು ಅದ್ಭುತದ. ಇವತ್ತಿನ ಯೌವನಸ್ಥರು ಲೋಕದ ಕಡೆ ಅನೇಕ ತಿರುಗಿಕೊಂಡರು ಪ್ರಿಯರೇ. ಇವತ್ತಿನ ಯೌವನಸ್ಥರು ಲೋಕದ ಕಡೆ ತಿರುಗಿಕೊಂಡರ. ತಾಯಿ ಮಾನ ಮರ್ಯಾದೆ ಗೊತ್ತಿಲ್ಲ, ತಂದೆ ಮಾನ ಮರ್ಯಾದೆ ಗೊತ್ತಿಲ್ಲ, ತಾಯಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಗೊತ್ತಿಲ್ಲ, ತಂದೆಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಗೊತ್ತಿಲ್ಲ. ಇವತ್ತಿನ ಲೋಕವೆಲ್ಲ ಕಳೆದೋಗ್ಯದ ಪ್ರಿಯರೇ. ಯಾಕಡೆ ಲೋಕದ ಕಡೆ, ಲೋಕ ಎಂಬ ಪಾಪ, ಮೋಸ, ವ್ಯಭಿಚಾರದ ಕಡೆ, ಲೋಕ ಎಂಬ ವಿಷಯದಲ್ಲಿ ಗೊತ್ತಿನ ಲೋಕ ಜನರು ನೀವು ಕಳೆದೋಗಿರಿ. ಆದರೆ ದೇವರು ನಿಮಗಾಗಿ ಪ್ರತಿದಿನ ಹುಡುಕ್ಲತ್ತಾನ ಪ್ರಿಯರೇ. ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಿನಗಾಗಿ ಕಾದುಕೊಂಡನ. ಮಗನೇ, ಮಗಳೇ, ಎಚ್ಚರ, ಜಾಗ್ರತ, ಮಗನೇ ಜಾಗ್ರತ, ಮಗಳೇ ಜಾಗ್ರತ ಎಂಬುದಾಗಿ ಪ್ರತಿದಿನ ನಿನಗಾಗಿ ತಾನು ಕಾದಿಕೊಂಡನ. ಒಂದು ವೇಳೆ ನಿನ್ನ ಮನಸಂಕಲ್ಪ ನೀವು ಮಾರ್ಪಡಿಸ್ಕೊಂಡು ಕರ್ತನ ಕಡೆ ತಿರುಗೋದ್ರೆ ಕರ್ತನು ನಿನ್ನನ್ನು ಮೇಲಿಗಾಗಿ ಉಪಯೋಗ ಮಾಡ್ತಾನೆ ಪ್ರೇರೆ, ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ಅನೇಕ ಯೌವನಸ್ಥರು ಗೊತ್ತಿಲ್ಲ ಲೋಕದಲ್ಲಿ ಮೂರ್ಛೆ ಹೋಗ್ಲತ್ತಾರ. ಕಾರಣ ಯಾರು? ತಾಯಿ ತಂದೆ. ಕಾರಣ ಯಾರು? ತಾತ ಅಜ್ಜ. ಕಾರಣ ಯಾರು? ನೀನೇ. ನೀ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಅನುಸಾರವಾಗಿ ನೀನು ಪ್ರತಿಫಲವನ್ನು ನೀನು ಅನುಭವಿಸಲೇಬೇಕು. ನೀ ಮಾಡ್ತಕ್ಕಂಥ ಯಾವುದೇ ಇದ್ದಿರ್ಬೋದು, ನೀನು ಅನುಭವಿಸ್ತಿ. ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಇವತ್ತಿನ ಮಕ್ಕಳು ಸೀಮಿತಲ್ಲಿ ತಾಯಿಗಿದ್ದಿ, ತಂದೆಗಿದ್ದಿ, ನಿನ್ನ
ಮಕ್ಕಳ ಜೀವಿತದಲ್ಲಿ ಆಗ್ತಕ್ಕಂಥ ಹಾನಿಗಳು ನಿನ್ನ ಕಣ್ಣಿನ ನೋಡುತ್ತೆ, ಆದರೆ ಏನು ಮಾಡ್ಲಿಕ್ಕಾಗ್ಲತ್ತಿಲ್ಲ. ನಿನ್ನ ಕುಟುಂಬದಲ್ಲಿ ಅನೇಕ ಕಷ್ಟಗಳುಂಟಾವ, ಏನು ಮಾಡ್ಲಿಕ್ಕಾಗ್ಲತ್ತಿಲ್ಲ. ನೀನು ಅಡಿಗೆ ಮಾಡಿದ್ದು ಅದು ನೀನು ಊಟ ಮಾಡಲೇಬೇಕು. ನೀನು ಯಾವ ಅಡುಗೆಯನ್ನು ಮಾಡ್ತೀವಿ, ಯಾವ ರುಚಿಕರವಾಗಿ ಅಡುಗೆಯನ್ನು ಮಾಡ್ತೋ ಆ ರುಚಿಕರವಾಗಿರ್ತಕ್ಕಂಥ ಅಡುಗೆ ನೀನೇ ಊಟ ಮಾಡಬೇಕು, ನೀವು ಊಟ ಮಾಡಬೇಕು, ನಿನ್ನ ಮನೆಯವರೆಲ್ಲರೂ ಊಟ ಮಾಡಬೇಕು. ಆದರೆ ನನ್ನ ಸೋದರ ನಿಮ್ಮನ್ನ ದೇವರ ಸೇವಕನಾಗಿ ಎಚ್ಚರಿಸ್ತಾ, ಒಂದು ವೇಳೆ ನಿನ್ನ ಮನಸ್ಸು ಜಾಗ್ರತೆಯಿಂದ ನಿನ್ನ ಕಾಪಾಡಿಕೊಂಡಿದ್ರ ದೇವರು ನಿನ್ನ ಜೀವಿತದಲ್ಲಿ ಒಂದು ಉನ್ನತ ಒಂದು ಕಾರ್ಯಗಳು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಇಸ್ರಾಯೇಲ್ ಜನರಿಗೆ ಐಗುಪ್ತ ಪಟ್ಟಣದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸ್ಯಾರ, ಬಹಳ ಶ್ರಮೆಗಳು ಅನುಭವಿಸ್ಯಾರ, ಬಹಳಷ್ಟು ಕಣ್ಣೀರು ಬಿಟ್ಟಾರ, ಬಹಳಷ್ಟು ರೋದನೆ ವೇದನೆಗೆ ಒಳಗಾಗಿದ್ದಾರ. ಆದರೆ ಅವರಿಗೆ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಅವ್ರ ಮನೆಯಲ್ಲೇ ಒಂದು ವ್ಯಕ್ತಿಯನ್ನು ಮೋಶೆಯನ್ನು ರೆಡಿ ಮಾಡ್ಯಾನ ಪ್ರಿಯರೇ. ಮೋಶೆಗೆ ರೆಡಿ ಮಾಡಿ ಅವ್ರ ಮನೆಗೆ ಕಳಿಸಿ ಜಂಬು ಹುಲ್ಲಿನ ಪೆಟ್ಟೆಯಲ್ಲಿ ಹಾಕಿ ಸಮುದ್ರದಂದರೆ ನೀರು ಹೊಳಿತಕ್ಕಂಥ ನೀರಿನಲ್ಲಿ ಬಿಟ್ಟಾಗ ಅವನು ಯಾರೈತೆ ರಾಜ ಇದ್ದನೋ ಅವನ ಮಗಳೇ ಆ ಮೋಶೆಯನ್ನು ತೆಗೆದುಕೊಂಡು ಸಲ್ಕೊಂಡು ಅಲ್ಲಿ ಸ್ಟ್ರಾಂಗ್ ಆಗಿ ಮಾರ್ಪಡಿಸ್ತಾಳೆ ಪ್ರಿಯರೇ. ಅಲ್ಲೇ ವಿದ್ಯಾ ಕಲಿತಾನಾತಾನ, ಅಲ್ಲೇ ಬುದ್ಧಿವಂತನಾಯ್ತಾನ. ಅಲ್ಲಿರ್ತಕ್ಕಂಥ ರಹಸ್ಯ ಗುಡಾರ್ಥ ಎಲ್ಲ ಮೋಶೆಗೆ ತಿಳಿದು ಬರ್ತದ. ಅದಕ್ಕೆ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಪ್ರಯತ್ನ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನ. ಯಾಕಂದರೆ ನಂಬಿಕೆ ವಿಶ್ವಾಸದಲ್ಲಿರ್ತಕ್ಕಂಥ ಮೋಶೆ ಆ ರೀತಿಗೆ ಆತನ್ನು ಬೆಳ್ಕೊಂಡು ಬಂದನು ಪ್ರೇರೆ. ದೇವರು ಆ ರೀತಿಯಾಗಿ ಅವನಿಗೆ ಬಳಕೆ ಮಾಡ್ಯಾನ, ಆ ರೀತಿಯಾಗಿ ಅವನಿಗೆ ಉಪಯೋಗ ಮಾಡ್ಕೊಡೋಣ, ಆ ರೀತಿ ಅವನಿಗೆ ಗುಣಪಾಠ ಕಲಿಸ್ಯಾನ. ಮೋಶೆಗೆ ಮುಖಮುಖವಾಗಿ ದೇವರು ಮಾತಾಡ್ಯಾನ. ಮೋಶೆ ದೇವ್ರ ಮುಖ ನೋಡ್ಲಿಕ್ಕಾಗಿಲ್ಲ, ಮುಖವನ್ನು ಮುಚ್ಚಿಕೊಂಡು ನೀ ಕಡೆ ಕರ್ತನೆ ನಿನ್ನ ಮುಖ ನೋಡಿ ಬದುಕಿದ್ರೆ ಯಾರು? ಮೋಶೆನ ಮುಖ ಪ್ರಕಾಶ ರೂಪವಾಗಿತ್ತು. ಇವತ್ತು ನಿನ್ನ ಮುಖದಲ್ಲಿ ಪ್ರಕಾಶ ರೂಪವಿಲ್ಲ, ನಿನ್ನ ಜೀವನದಲ್ಲಿ ಪ್ರಕಾಶವಿಲ್ಲ, ನಿನ್ನ ಸಂಪಾದನೆಯಲ್ಲಿ ಕೂಡಿಸಿರ್ತಕ್ಕಂಥದ್ದು ಒಂದು ನಯಾ ಪೈಸೆ ಕೂಡ ಕಾಣೋದಿಲ್ಲ ಪ್ರಿಯರೇ. ಇವತ್ತು ನೋಡ್ತೇವೆ ಅನೇಕ ಜನರು ಲೋಕದ ಕಡೆ ತಿರುಗಿಕೊಂಡು ಲೋಕ ಎಂಬ ಕಾರ್ಯ ಕ್ರೀಡೆಯಲ್ಲಿ ನಿಮ್ಮ ಮನಸ್ಸನ್ನು ಕೊಟ್ಟು ನಡೆದಿರೋದು ದೇವ್ರ ಕಡೆ ನಿಮ್ಮ ಮನಸ್ಸು ಕೊಡೋದಿಲ್ಲ ಪ್ರಿಯರೇ. ಕೆಲವೊಬ್ರು ನೋಡ್ರಿ ಮನೆಯಾಗ 4 ಮಂದಿ ಹಿರಿಯರು ಬಂದು ಕುಂತರು ಕೂಡ ಹೆಣ್ಮಕ್ಳು ತಂಬಾಕು ಹೊರಿಸ್ಕೊಂಡು ಬೈದು ಹಾಕೋತಾರೆ. ಮತ್ತು 4 ಮಂದಿ ಮನೆಯಾಗ ನೆಂಟರು ಬಂದು ಅಂತ ಗೊತ್ತಿಲ್ಲ, ಪುರುಷನು ಸಿಗರೇಟ್ ಬಿಗೋದು ಪೂರ ಮನೆಯಲ್ಲ ಹೊಗೆ ಸಿಗ್ತಾನೆ. ಬಂದು ನೆಂಟರು ಬಿ ಸೇವನೆ ಮಾಡಬೇಕು, ಮನೆಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಕೂಡ ಎಲ್ಲರೂ ಆ ಹೊಗೆ ಸೇವನೆ ಮಾಡಬೇಕು. ಕೆಲವೊಬ್ಬರು ಗುಟ್ಕ ತೆಗೆದು ಬಾಯ್ದಾಗ ಆಗಿದಾಗ ಚರ್ರ ಅಂತ ಹಿಂಗೆ ಒಳ್ಳೆ ಹಾಕಿ ನೆಂಟರು ಬಂದಿರ್ತಾರ, ಅವನು ಬೈದಾಗ ಪೂರ ತುಂಬ ಗಿಡ್ತದ, ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರಲ್ಲ. ಎಷ್ಟು ನೀಚತನ ಕೆಲಸ, ಎಷ್ಟು ದುರಂಕಾರ ಕೆಲಸ. ಮತ್ತು ನೀನು ಕರ್ತನ ಮೇಜಿನಲ್ಲಿ ಬಾಗಿರ್ತಿ, ಅಯ್ಯ ದೇವಾ ಎಂಬುದಾಗಿ ಮತ್ತ ತಿಂಗಳು ಬರೋಣ ವಾರ ಬರೋಣ ಪಶ್ಚಾತ್ತಾಪದೊಂದು ಪ್ರಾರ್ಥನೆ ಮಾಡ್ತಿ, ಮತ್ತ ಮಾಡೋಗುಣ ಅದೇನಂತ ನೋಡ್ರಿ, ಎಮ್ಮಿಗೆ ಏನೋ ಕೊಯ್ದ್ರ ಅದು ತಿಂಬದ್ ಬಿಡಲ್ಲ. ಇಂಥವೆಲ್ಲ ಈ ವಿಷಯಗಳ ಸಭೆಯಲ್ಲಿ ಮಾತಾಡಬಾರ್ದು. ಆದರೆ ದೇವ್ರ ವಾಕ್ಯದ ಅನುಸಾರ ಎಚ್ಚರಿಸ್ತಾನೆ ನಿಮ್ಮನ್ನ. ನಿಮ್ಮ ಜೀವಿತ ಎಷ್ಟದ, ನಿಮ್ಮ ಮನಸ್ಸನ್ನು ಯಾಕೆ ಕಡೆ ಹೇಳ್ಕೊಂಡು ನೋಡ್ತದ, ಲೋಕ ಪಾಪ ಭೋಗ ಅನುಸಾರವಾಗಿ ಹೇಳ್ಕೊಂಡು ನೋಡ್ತದ, ಲೋಕದ ಕಡೆ ಹೇಳ್ಕೊಂಡದ. ಏನು ಮಾಡ್ರಿ ಸಾಬ್ರೆ, ಹಲ್ಲಿನ ಬ್ಯಾನಿ ಭಾಳ ಅದ ರೀ. ತಂಬಾಕು ತಿಂಬೋರಿಗೆ ಹಲ್ಲಿನ ಬ್ಯಾನಿ, ಗುಟ್ಕ ತಿಂಬೋರಿಗೆ ಹಲ್ಲಿನ ಬ್ಯಾನಿ, ಮಾನಸಿಕವಾಗಿ ಆಲೋಚನೆ ಅದ ರೀ, ಮಾನಸಿಕ ಒತ್ತಡ ಅದ ರೀ. ಏನು ಮಾಡಬೇಕು, ಪರಿಸ್ಥಿತಿ ಎಲ್ಲ ಖರಾಬ. ಆದರೆ ಅನುಭವಿಸ್ತಕ್ಕಂಥದ್ದು ಮಾತ್ರ ನೀನು ಬಿಡಲಿ. ಅನುಭವಿಸ್ತಕ್ಕಂಥದ್ದು ಯಾಕಂದ್ರೆ ನೀನು ಮಾಡಿದ್ದು ಅನುಭವಿಸಲೇಬೇಕು. ಹೀಗಾಗಿ ನಿನ್ನ ಹೃದಯವನ್ನು ನಿನ್ನ ಮನಸ್ಸನ್ನು ನೀವೊಂದು ಕಾಪಾಡಿಕೊಂಡಿಂದ್ರ ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತಿ, ಕರ್ತನ ಕಡೆಗೆ ನೀನು ತಿಳ್ಕೊಳ್ತಿ, ಮನಪೂರ್ವಕ ಸಂಪೂರ್ಣ ನಿನ್ನ ಮನೆಯಲ್ಲಿ ಬರ್ಕತ್ತಿರ್ತ, ಅನ್ನಪನೆ ಬರ್ಕತ್ತೆ, ಎಲ್ಲದರ ಸಮೃದ್ಧಿ ನಿಮ್ಮ ದೇವರನ್ನು ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅದಕ್ಕೆ ಇದೇ ಒಂದು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಚನ, ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಹ್ಯಾಂಗೆ ಹುಡುಕಬೇಕಂತ? ಸಂಪೂರ್ಣ ಹೃದಯದಿಂದ ಹುಡ್ಕೋಬೇಕಂತ, ಸಂಪೂರ್ಣ ಮನಸ್ಸಿನಿಂದಲೂ ಕೂಡ ಹುಡ್ಕೋಬೇಕಂತ ಪ್ರೇಯರೇ. ದೇವು ಭಾನುಮತಿ ಮನೆಗೆ ಬಂದು ಕುಂತ ಅನ್ಕೋರಿ, ಯಾರು ನೆಂಬರ್ತಾರಾಗ? ಈಲಿಂಗ್ ಪಾಸ್ಟರ್ ನೆಂಬರ್ತಾರ. ನಾರ್ಮಲಿ ನಿಮ್ಮ ಸಭೆ ನೆಂಬರಲ್ಲ, ನಿಮ್ಮ ಚರ್ಚ್ ನೆಂಬರಲ್ಲ. ನೀವು ಯಾವ ಸಭೆಗೆ ಹೋಗ್ತೀರೋ ಆ ಸಭೆ ಮರ್ತು ಹೋಗ್ತೀರಿ ಸ್ಪಷ್ಟವಾಗಿ. ಮೊನ್ನೊಂದು ಸ್ಟೋರಿ ಕೇಳಿದೆ ನಾವು, ಒಂದು ಸೇವಕರು ಹಿಂಗೆ ಹಿಡಿದು ಪೂರ ಹಿಂಗೆ ಅವ್ರು ಪೂರ ಬೆಳೆಸ್ತಾನ, ಅವ್ರ ನೆಲಕ್ಕೆ ಬೆಳೆಸ್ತಾನ, ಹಿಂಗೆ ಹಿಡ್ಕೊಂಡು ಹೋಯ್ತು ಪೂರ ಅವರು ಕಂಪ್ಲೀಟ್ಲಿನೇ. ಮತ್ತು ಅವ್ರ ವಿಷಯ ಹೇಳ್ತಾರ, ಅವ್ರ ಮನೆಗೆ ಉಪ್ರೇ ಏನು ಮಾಡ್ಯಾರ, ನಿಮ್ಮ ಬೆಂಕ್ಟಿಗಳು ಒಂದೇವ, ಏನು ಮಾಡ್ಲಕ್ಕೆ ಬರಲ್ಲ ಅಂದ್ರೆ ಬೆಂಕ್ಟಿ ಒಂದಂದ್ರೆ ಅಣ್ಣ ತಂಬರಿ ಇವ್ರಿಗೆ ಭಾನುಮತಿ ಮಾಡ್ಯಾರ ಮಕ್ಳು. ಈಗ ಬೆಂಕ್ಟಿ ಒಂದಂದ್ರೆ ಅಣ್ಣ ತಂಬರೇ ಇಲ್ಲ, ಅದು ಕರೆಕ್ಟ್ ಇಲ್ಲ. ಬೆಂಕ್ಟಿ ಒಂದೇವ, ಏನು ಮಾಡ್ಲಕ್ಕೆ ಬರೋದು, ಏನು ಹೇಳಕ್ಕೆ ಬರೋದು ಅಂದ್ರೆ ಬೆಂಕ್ಟಿ ಒಂದ್ರೆ ಅಣ್ಣ ತಂಬರ ಅಕ್ಕ ತಂಗಿರಲ್ಲ, ಬಂದು ಬಳಗೋದ್ರೆ ಇಲ್ಲ. ಅಂದ್ರೆ
ಕೆಲವರು ಈ ವಿಷಯವಾಗಿ ವೈರಿತ್ವ, ಮನೆಗೆ ಅಣ್ಣ ತಮ್ಮರಿಗೆ ಅಕ್ಕ ತಂಗರಿಗೆ ಜಗಳ ಕಿರಿಕಿರಿ ಸಮಸ್ಯೆಗಳಚ್ಚಿ ಬೆಂಕಿ ಒಂದೇವ. ಒಬ್ರಿಗೆ ಹಿಂಗೆ ಕೆಡಕ್ಲಕ್ಕೆ ಹೋದ್ರು ಭೀ ಅವ್ರು ಬಿದ್ದಿಲ್ಲ ಅಂತ ಲಾಸ್ಟಿಗೆ ಮತ್ತೊಂದು ಜಗಲಿ ಹೋಗಿ ಅವರು ಸ್ಪಷ್ಟವಾಗಿ ನೆಕ್ಸ್ಟ್ ಟೈಮ್ ಮನೆಗೆ ಬಂದಾಗ ಭಾಳ ಉತ್ತಮ, ನಂಗೆ ದೇವ್ರ ಮನೆಗೆ ಕಳ್ಸಿನಂದ್ರೆ ನೀ ಇನ್ನೊಮ್ಮೆ ನಮ್ಮ ಮನೆಗೆ ಬರ್ಬೇಡ ಅಂದ್ರೆ ಅಂತವ್ರು. ಯಾರಿಗೆ? ಪಾಸ್ಟರ್. ಇನ್ನೊಮ್ಮೆ ನೀ ನಮ್ಮ ಮನೆಗೆ ಬರಬಾರ್ದು, ಇನ್ನೊಮ್ಮೆ ನೀ ಮನೆಗೆ ಬಂದಿದ್ರೆ ಚಂದಿಲ್ಲ, ನೀ ಮಾಡ್ತಕ್ಕಂಥ ಕಾರ್ಯಗಳು ಚಂದಿಲ್ಲ, ನೀ ನೂಕಸ್ತಾನೆ ಆ ಮನುಷ್ಯ ಬೀಳಲ್ಲ. ಆತ್ಮಿಕ ಬಳಿ ಸೇವಕನಾಗಿದ್ದೆ, ಆತ್ಮಿಕ ಬಳಿ ಸೇವಕರಿಗೆ ನೀವು ಹಿಂಬಾಲಿಸಲತ್ತೀರಿ. ಆತ್ಮಿಕವಾಗಿ ಸೇವಕರು ಹರಣ ಇಲ್ಲ, ನಿಮಗಾಗ ಚಿಂತಿಸ್ತಕ್ಕಂಥ ಹರಣ ಇಲ್ಲ ಎಂಬುದಾಗ ಕೂಡ ನೀ ಜ್ಞಾಪಕ ಮಾಡಿಕೊಂಡು ಆತ್ಮಿಕ ಸೇವಕರನ್ನು ಸಾಹಸದಲ್ಲಿ ನೀನು ಬೆಳೆಯುವುದಕ್ಕಾಗಿ ನೀನು ಪ್ರಯಾಸ ಪಡಬೇಕು ಹೊರತು ನೋವು ಕೊಡ್ತಕ್ಕಂಥವ್ರಿಗೆ, ಹೊರಗೆ ಬಂದು ಮೋಸ ವ್ಯಭಿಚಾರ ಮಾತಾಡ್ತಕ್ಕಂಥವ್ರು, ಸಿಗರೇಟ್ ಮೋಸದ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿಗೆ, ಈ ಲಂಚ ತಿಂತಕ್ಕಂಥವ್ರಿಗೆ, ಅನೇಕ ಒಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಕ್ಕಂಥ ಸೇವಕರಿಗೆ ನೀವು ಹಿಂಬಾಲಿಸ್ತಕ್ಕಂಥ ಅವಶ್ಯಕತೆ ನಿಮಗೆ ಇಲ್ಲ. ನಿಮ್ಮ ನೀವು ಪರೀಕ್ಷಿಸಿಕೊಳ್ಳಿರಿ. ಇಲ್ಲಿ ವಿಸ್ಪಷ್ಟವಾಗಿ ಹೇಳ್ತಾನ. ಏನಂತ ನಾವು ವಿಸ್ಪಷ್ಟವಾಗಿ ಏನು ಮಾಡ್ಬೇಕಂತ? ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಸಿಗ್ತಾನ ಅಥವಾ ಇಲ್ಲ? ನೀವು ಯಾರಿಗೆ ಹುಡುಕ್ತೀರಿ? ಬರೀ ಪಾಸ್ಟರ್ಗಳು ಹುಡುಕ್ತೀರ ಹೊರತು ದೇವರಿಗೆ ಮಾತ್ರ ನೀವು ಹುಡುಕ್ತಕ್ಕಂಥರಾಗಿ ಇಲ್ಲೇ ಇಲ್ಲ. ಕಷ್ಟಕರ ಬಂದಾಗ ಮತ್ತ 1 ವಾರ 2 ವಾರ 3 ವಾರ ಯಾಕೋ ಹೋಗ್ಲತ್ತಿದ್ದೆವು, ಸ್ವಸ್ಥತೆನೇ ಆಗಲ್ಲ ಉಂಟು ನಮಗೆ. ಹಂಗ ಹೇಳೋದು ಹೇಳ್ತಾರೆ. ಯಾರ ಹೊರಗೆ ಹೊಂಟೋದು, ಎಷ್ಟು ವಾರ ಹೊಂಟಿ ನೀವು? 3 ತಿಂಗಳ ಹೊಂಟಿದೆ, ಇಲ್ಲಿ ತನ ಚುಳುಕು ಭೀ ಆಗಿಲ್ಲ, ಅವ್ರು ಕಮ್ಮಾಗಿಲ್ಲ ಅಂದ್ರೆ ಯಾರಿಗೆ ಹುಡುಕ್ಲತ್ತೀನಿ? ಪಾಸ್ಟರ್ ಹುಡುಕ್ಲತ್ತಿದೆ, ಸೇವಕ ದೇವರಿಗೆ ಹುಡುಕ್ಲತ್ತಿದೆ. ಯಾರಿಗೆ? ಪಾಸ್ಟರ್ ಹುಡುಕ್ಲತ್ತಿದೆ, ದೇವರಿಗೆ ನೀನು ಹುಡುಕ್ಲತ್ತಿಲ್ಲ. ದೇವರಿಗೆ ಹುಡುಕು. ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನೀ ದೇವ್ರಿಗೆ ಹುಡುಕುವಾಗ ದೇವ್ರು ನಿಂಗೆ ಸಿಗ್ತಾನ. ಸಿಕ್ಕಾಗ ದೇವ್ರು ನಿನ್ನನ್ನು ಅದ್ಭುತ ಮಾಡ್ತಾನೆ ಪ್ರಿಯರೇ. ದೇವ್ರು ನಿನಗೆ ಸಿಗಬೇಕಾದ್ರೆ ನಿನ್ನ ಮನಸ್ಸು, ನಿನ್ನ ಮನಸ್ಸಂಕಲ್ಪ, ನಿನ್ನ ಹೃದಯವೆಲ್ಲ ಕರ್ತನ ಸನ್ನಿಧಿಲಿರ್ಬೇಕು. ದೇವ, ನನ್ನ ಪರಿಸ್ಥಿತಿ, ದೇವ ಈಗ ನನ್ನ ಕುಟುಂಬ, ದೇವರೇ ನಾ ಹಿಂಗಿದ್ದ ಈ ಸ್ಥಿತಿಯಲ್ಲಿದ್ದೆ ಎಂಬುದಾಗಿ ನಿನ್ನ ಮನಸ್ಸಂಕಲ್ಪ ಎಲ್ಲ ದೇವ್ರ ಕಡೆ ಇತ್ತಂದ್ರೆ ಪ್ರತಿದಿನ ನೀನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದೀರಂದ್ರೆ ಅವಾಗ ದೇವ್ರು ಸಿಗ್ತಾನೆ ಪ್ರಿಯರೇ. ತಟ್ಟನ್ ದೇವ್ರು ಸಿಕ್ಕರು ಕೂಡ ನೀನು ತಟ್ಕೊಳಕ್ಕಾಗಲ್ಲ. ಇವತ್ತು ಸಪೋಸ್ ಮಾತಾಡ್ತಾ ನಾ ಭಾಳಷ್ಟು ಲಕ್ಷ ಗಣತಿ ದುಡ್ಡು ನೋಡಿದ ಅನ್ಕೋರಿ, ಲಕ್ಷ ಗಣತಿ ದುಡ್ಡು ನೋಡಿದ. ಇಲ್ಲದಂಥ ಪರಿಸ್ಥಿತಿ ಕೂಡ ನಂಗೆ ಗೊತ್ತದ, ಇದ್ದಂಥ ಪರಿಸ್ಥಿತಿ ಗೊತ್ತದ, ಇಲ್ಲದಂಥ ಪರಿಸ್ಥಿತಿ ಕೂಡ ನಂಗೆ ಗೊತ್ತದ. ಒಂದು ವೇಳೆ ಇಲ್ಲದಂಥವ್ರ ಮುಂದೆ ಒಂದು ದೊಡ್ಡ ಬಾಕ್ಸ್ದಾಗ ತಂದ್ರೆ ಅಕ್ಕ ಬಿಡಿಸೋ ಅನ್ಕೋರಿ, ಯಾರ ಹಂಗಿರ್ತದ ಪರಿಸ್ಥಿತಿ. ಅಂಬಳಿಕೆ ಏನೋ ಗೊತ್ತಿಲ್ಲ, ಈ ಉಸ್ವಾಸ ಹೆಚ್ಚಿಗೆ ಒಂದು 2-3 ಸಾರಿ ಹೇಳ್ಕೋತೇವೆ, ಹೈಬತ್ ಹತ್ತಿರ ಬರ್ತದ. ಇಲ್ಲಿ ಈ ನರನಡಿ ಕಟ್ಟಾಗುತ್ತೆ, ಇಲ್ಲಿ ಇದು ಆಡೋದು ಕೂಡ ನಿಂತೋಯ್ತು ಪ್ರಿಯರೇ. ಹಾಗೆ ಒಂದು ವೇಳೆ ಪ್ರತ್ಯೇಕವಾಗಿ ದೇವ್ರಿನ ಮುಂದೆ ಬಂದು ನಿಂತನಂದ್ರೆ ನೀ ದೇವ್ರಿಗೆ ನೋಡ್ಲಿಕ್ಕಾಗಲ್ಲ. ಶಿಷ್ಯರೇ ನೋಡ್ಲಿಕ್ಕಾಗಿಲ್ಲ, ನೀವೇ ನೋಡ್ತೀರಿ ಹೇಳಿ. ಶಿಷ್ಯರ ಜೊತೆ ಯೇಸುಸ್ವಾಮಿ ನಡೆದನ ಭೂತವೆಂದಂತೇಳಿ ಭಯಪಟ್ರ ಶಿಷ್ಯರು. 24 ತಾಸು ಯೇಸು ಕ್ರಿಸ್ತನ ಜೊತೆ ಇರ್ತಕ್ಕಂಥ ಶಿಷ್ಯರು ಯಮುಹೋ ಎಂಬ ಪಟ್ಟಣಕ್ಕೆ 2 ಶಿಷ್ಯರು ನಡೆದಾರ. ಆ ಶಿಷ್ಯರು ನಡೆಯುವಾಗ ಅವ್ರ ಜೊತೆ ಯೇಸುಸ್ವಾಮಿ ನಡೆದನ. ಪುನರುತ್ಥಾನ ಅಂದರೆ ಮರಣವನ್ನು ಜಯಿಸಿ ಯೇಸುಸ್ವಾಮಿ ಅಯ್ಯೋ ನನ್ನ ಕುರಿಗಳು ಎಕ್ಕಡು ಹಾಳಾಗಲ್ಲ ನಡೆದವ ತಿಳ್ಕೊಂಡು ಅವ್ರ ಜೊತೆ ನಡುವಾಗ ಯೇಸುಸ್ವಾಮಿಗೆ ನೋಡಿ ಭೂತವೆಂತ ತಿಳ್ಕೊಂಡಂತ ಪ್ರಿಯರೇ. ಶಿಷ್ಯರೇ, ನೀವು ಪ್ರಾರ್ಥನೆ ಮಾಡ್ತೀರ ಅನ್ಕೋರಿ, ಮುಂದೆ ಬಂದು ಒಂದು ದೇವ್ರ ಆತ್ಮ ಬಂದಿತ್ತು ಅನ್ಕೋರಿ, ನಿಮ್ಮ ಮುಂದೆ ಟಪ್ ಅಂತ ಕಣ್ತಿರ್ಲಕ್ಕೆ ನೋಡ್ತೀವಿ, ಕಣ್ಗಳು ತೆರೆಯಲು ಒಳಗೆ ಹೊಲ್ದೋಲ್ ಆಯ್ತಾನೆ ಇರ್ತದೆ, ಜಗಳ ಕಿರಿಕಿರಿ ಅಂತ ನಮಗೆ ಪ್ರಾರ್ಥನೆ ಮಾಡೋದು ನಿಂತೋಯ್ತು ಪ್ರಿಯರೇ. ದೇವ್ರ ಆತ್ಮ ಬರಲಿ, ದುರಾತ್ಮ ಬರಲಿ, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಂತು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ದುರಾತ್ಮ ಇತ್ತಂದರೆ ನಿನ್ನನ್ನು ಬಿಟ್ಟು ಓಡ್ತದ. ದೇವ್ರ ಆತ್ಮ ಇತ್ತಂದರೆ ನಿನ್ನನ್ನು ಅದ್ಭುತವಾಗಿ ಇನ್ನೂ ಹೆಚ್ಚಿಗೆ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಾಗೆ ಅವಕಾಶ ಕೊಡ್ತಾನ. ಉನ್ನತ ಸ್ಥಾನದಲ್ಲಿ ನಿಂತಿರ್ತಾನೆ. ಯಾಕಂದರೆ ನಿನ್ನ ಹೃದಯ ಸಂಪೂರ್ಣವಾಗಿ, ನಿನ್ನ ಮನಸ್ಸು ಸಂಪೂರ್ಣವಾಗದ. ನೀನು ಕರ್ತನೆ ಹುಡುಕುವಾಗ ಆತನು ನಿನ್ನನ್ನು ಸಿಗ್ತಾನೆ ಪ್ರಿಯರೇ. ಯವನ ಬರೆಸುವರ್ತೆ 6ನೇ ಅಧ್ಯಾಯ 37 ಹೇಳ್ತಾನ, ನನ್ನ ಬಳಿಗೆ ಬರುವವರಿಗೆ ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನನ್ನ ಸನ್ನಿಧಿಗೆ ಯಾರು ಬರುತ್ತಾರೋ ಅವ್ರನ್ನ ತಳ್ಳಿ ಬಿಡಲ್ಲ. ಯಾಕಂದರೆ ತಂದೆ ಆಗಿರ್ತಕ್ಕಂಥ ದೇವರು ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಾನ. ಯಾರಿಗೆ? ಎಷ್ಟು ಜನ ದೀಕ್ಷೆಯನ್ನು ಹೊಂದಿರಿ, ಆತನ ದೇಹ ರಕ್ತದಲ್ಲಿ ನೀವು ಪಾಲು ಬಗೆದಿರಿ, ನಿಮ್ಮೆಲ್ಲರೂ ಆತ್ಮ ಬೇಣ ಶರೀರವೆಲ್ಲ ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಿರ್ತಾನ ತನ್ನ ದೇವರು. ಅಲ್ಲಿ ಯೇಸುಸ್ವಾಮಿ ಹಿಡ್ಕೊಂಡಂದ್ರೆ ಬಿಟ್ಟು ಬರ್ಲಕ್ಕೆ ಅವಕಾಶ ಅನಿಸಿಲ್ಲ. ತನ್ನ ಕೈಯಿಂದ ಯಾರು ಹೊರಗೆ ಬರ್ಲಕ್ಕೆ ಸಾಧ್ಯ ಇಲ್ಲ. ನಾ ಭಾಳ ಸರ್ತಿ ಹೇಳ್ತೇವೆ ಈ ವಿಷಯದಾಗ. ನಾವು ಮನೆಗೆ ಏನಾರ ಕಿರಿಕಿರಿ ಜಗಳ ಅಂದರೆ ಹೇಳಿನ ಮಾತು ಕೇಳೋದಪ್ಪ ಹಿಂಗೆ ಏನಾರ ಮಾಡ್ತೇವೆ ಅಂದ್ರೆ ನಮ್ಮ ಅಪ್ಪ ಏನು ಮಾಡ್ತೀನಿ ಅಂದ್ರೆ ಇಷ್ಟೊಂದು ಹುಂಚೆ ಪೋಕ ಹಿಂಗೆ ಹಿಂದೆ ಹಿಡ್ಕೊಂಡು ಬರ್ತೀನಿ.
ಹಿಂದೆ ಬೆನ್ನಾಗ ಇರ್ತಿತ್ತು, ಬನ್ನಿನ ಇರ್ತಿತ್ತು, ಹಿಂದೆ ಬೆನ್ನಾಗ ಇಷ್ಟು ಉದ್ದಕ್ಕೆ ಹುಂಚೆ ಪೋಕ ಇರ್ತಿತ್ತು. ಇಲ್ಲಿ ಬಿತ್ತಂದ್ರೆ ಅದು ಪೂರ ಇಲ್ಲಿ ತನಕ ಬರಬೇಕದು. ಅದು ಎಲ್ಲೆಲ್ಲಿ ಮಿಸ್ ಆಗ್ಬಾರ್ದು ಪೆಟ್ಟು. ಹಂಗೆ ಇಟ್ಕೊಂಡ್ಬರ್ತೀನೋ ಬರ್ಲತ್ತ ನಮಗೆ ಹೊಡಿಲಕ್ಕೆ ಹೊಂಟಂದ್ರೆ ನಕ್ಕೋತಾ ಬರ್ತೀನಿ. ನಕ್ಕೋತಾ ಬಂದು ಬಲಿಗೆ ಹೋಗೋಣ, ಟಪ್ಪತ್ತ ಹಿಂಗೆ ಹಿಡಿತೀನಿ, ಕೈ ಹಿಡಿತೀನಿ. ಆದ್ರೆ ಆ ಕೈದಿಂದ ಯಾರೇ ಬಿಡಿಸ್ಕೊಳಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಪೆಟ್ಟೇ ತಿನ್ನಬೇಕು, ಬಬ್ಬಿನೇ ಹೊಡಿಬೇಕಾರತ್ತು, ಬೇರೆ ಏನು ಪ್ರಯೋಜನ ಇರ್ತಿದ್ದಿಲ್ಲ. ಹಾಗೆ ದೇವ್ರ ಕೈಯಲ್ಲಿ ಬಂದಾಗ ದೇವ್ರ ಪೆಟ್ಟು ಹೊಡಿತಕ್ಕಂತನಲ್ಲ. ಲೋಕದಾಗಿರ್ತಕ್ಕಂಥ ನಾವು ನೀವು ಪೆಟ್ಟು ಹೊಡಿತೇವೆ, ನಾವು ನೀವು ದ್ವೇಷಿಸ್ತೇವೆ. ದೇವ್ರ ಕೈ ಒಂದೊಳ್ಳೆ ಹಿಂಗೆ ಹಿಡ್ಕೊಂಡು ಅಂದ್ರೆ ಗಟ್ಟಿಯಾಗಿ ಬಿಗಿವಾಗಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರುವ ತನಕ ನಿನ್ನ ದೇವ್ರು ಸುಮ್ಮನೆ ಬಿಡೇವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನೀನು ದೇವರನ್ನು ಹುಡುಕುವುದಾದರೆ ಆತನು ನಿನ್ನನ್ನು ಸಿಕ್ಕುವನು. ಒಂದು ಹುಡುಗ ನಿಮ್ಮ ಮನ್ಯಾಗ ಮದುವೆ ಖಾನ ಅಂತ ತಿಳ್ಕೊರಿ. ಪೋರಿಗೆ ನೋಡ್ಲಕ್ಕೆ ಹೋಗ್ತೀರಿ ಅಥವಾ ಪೋರಿ ನಿಮ್ಮ ಮನೆ ನೋಡ್ಲಕ್ಕೆ ಬರ್ತಾಳ? ಹ್ಯಾಂಗೆ ಮಾಡ್ತೀರಿ? ಹುಡುಗ ಮಾತ್ರ ಹುಡುಗಿಗೆ ನೋಡ್ಲಕ್ಕ ಹೋಗಲೇಬೇಕು. ಎಷ್ಟು ನೋಡ್ತಾರ? ಒಂದು ಜಗಿಲು ಹೋದಾಗ ಏನೋ ಒಂದು ಹೆಸರು ಬಂದೇ ಬರ್ತಲ್ಲಿ. ಒಂದು ಜಗಿಲು ಎಲ್ಲ ಚಂದ ಇರ್ತದೆ, ಯಾರೋ ಹೇಳಿಕೆ ಮಾತು ಕೇಳಿ ನಾವು ಬಿಗಡಿಸ್ಕೋತೇವೆ. ಒಂದು ಜಗಿಲು ಒಂದಂತಾರೆ, ಒಂದು ಜಗಿಲು ಅಂತಾರೆ. ಆದರೆ ಸಿಗುವಸ್ತನ ಹುಡುಕ್ಲೇಬೇಕಾಗ್ಯದ. ಕೆಲವರು ಹುಡುಕ್ತಾ ಕೊಬ್ಬರಿ ಸಕ್ರೆ ಹಣ್ಣು ಹಂಪಲ್ದಾಗ ಒಂದು ಮ್ಯಾರೇಜ್ ಆಗೋಯ್ತದ. ಅಷ್ಟು ಹುಡುಕೋದ್ರಾಗ ಇಷ್ಟು ವ್ಯತ್ಯಾಸ ಇರ್ತದೆ. ಹುಡುಕೋದ್ರಾಗ ಕೊಬ್ಬರಿ ಸಕ್ರೆ ನಿಕ್ತಾರೆ ನೋಡ್ರಿ, ಆ ಕೊಬ್ಬರಿ ಸಕ್ರೆದಾಗೆ ಪೂರ ಮ್ಯಾರೇಜ್ ಊಟ ಆಗೋಯ್ತದೆ ಪೂರ ಕಂಪ್ಲೀಟ್ಲಿ. ಯಾಕಂದ್ರೆ ಹುಡುಕ್ಲೊಳಗೆ 4 ಮಂದಿ ಬೇಕು, 4 ಗಾಡಿಗೆ ಒಂದು ಪೆಟ್ರೋಲ್ ಹಾಕಬೇಕು. ಇಲ್ಲಾಂದ್ರೆ 8 ಮಂದಿ ಇರೋದನ್ನ ಕಾರ್ ಕಟ್ಟಬೇಕು, ಕಾರಿಗೆ 1500-2000 ರೂಪಾಯಿ ಕಂಪಲ್ಸರಿ ಕೊಡಲೇಬೇಕು. 10 ಜಗಿಲು ಹೋದೆ ಅಂದ್ರೆ 20,000 ರೂಪಾಯಿ ಊಟದ ಖರ್ಚು ಹೋಯ್ತೇವೆ. ಅಲ್ಲಿ ಕೊಬ್ಬರಿ ಸಕ್ರೆ ಬಟ್ಟಲು ಅದೇ ಬಳಕೆ 50-60 ರೂಪಾಯಿ ಅಲ್ಲಿ ಬೇಕೇ ಬೇಕು. ಕೆಲವೊಬ್ರು 20 ಜಗಿಲು, ಕೆಲವೊಬ್ರು ಭಾಳ ಜಗ ಹುಡುಕಿ ಹೋಗ್ತಾರ. ಆದರೆ ನಾವೊಂದು ಹುಡುಗಿಗೆ ನೋಡುವುದಕ್ಕಾಗಿ ಎಷ್ಟು ಹುಡುಕ್ತೇವೋ ಅದಕ್ಕಿಂತ ಮೇಲಾಗಿ ಹೆಚ್ಚಿಗಾಗಿ ನಿನ್ನ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನೀನು ದೇವರು ಹುಡುಕುವನಾಗಿದ್ದು, ಕರ್ತನೆ ನನ್ನ ಜೋಡಿ ಎಲ್ಲಿಟ್ಟಿ ಎಂಬುದಾಗಿ ನೀ ಆಕಾಶ ಕಡೆ ಕೈಗೆಳತೀನಿ ಪ್ರಾರ್ಥನೆ ಮಾಡೋದ್ರೆ ಆ ಜೋಡಿ ನಿನ್ನ ಮನೆತನ ಹುಡ್ಕೊಂಡು ಬರ್ತವೆ. ಯಾಕಂದರೆ ನೀನು ಕೂಡ್ಸಿರ್ತಕ್ಕಂಥ ಎಲ್ಬು, ನಿನ್ನ ಪಕ್ಕದಲ್ಲಿ ತೆಗೆದಿರ್ತಕ್ಕಂಥ ಎಲ್ಬು, ಆ ಎಲ್ಲು ಬಂದು ನಿನ್ನಲ್ಲೇ ಕೂಡ್ಬೇಕಾಗಿತ್ತು. ಆ ಎಲ್ಲು ಬೇರೆ ಜಾಗಲು ಕೂಡ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಒಂದು ವೇಳೆ ಕುಂತಂದ್ರೆ ಬಿ ಸಂಪೂರ್ಣವಾಗಿದ್ದು ಕೊನೆತನ ನಿಂದ್ರಲಕ್ಕೆ ಅವಕಾಶ ಅದಕ್ಕೆ ಇಲ್ಲೇ ಇಲ್ಲ. ಅದಕ್ಕಾಗಿ ನೀನು ಹುಡುಕಬೇಕು ದೇವ್ರಿಗೆ. ಸಂಪೂರ್ಣ ಮನಸ್ಸಿನಿಂದ ಹೃದಯದ ಹುಡುಕುವಾಗ ದೇವ್ರು ನಿನ್ನ ಸಿಗ್ತಾನೆ ಪ್ರಿಯರೇ. ಸುಮ್ಮನೆ ದೇವ್ರು ನಿನಗೆ ಸಿಗಲ್ಲ. ಸುಮ್ಮನೆ ನಿನ್ನ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಮುಟ್ಟಲ್ಲ. ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಭಯಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನೀನು ಪ್ರಾರ್ಥನೆ ಮಾಡಿದಾಗ ದೇವ್ರ ಸನ್ನಿಧಿಗೆ ಮುಟ್ತಕ್ಕಂತಾಗಿದೆ ಪ್ರಿಯರೇ. ಅದೇ ಧರ್ಮಶಿಖಂಡ 4ನೇ ಅಧ್ಯಾಯ 30ನೇ ವಚನ. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿ ಕೊಡುವಿರಿ. ಅಂತ್ಯಕಾಲದಲ್ಲಿ ಯಾವಾಗ ಸಾಕಾಗೋಯ್ತದೆ, ಏನ್ ಮಾಡಿರಿ ಸಾಕಾಗೋದು ಪೂರ. ಕೆಲವರು ಮನ್ಯಾಗ ಮಕ್ಕಳು ಹೇಳಿ ಮಾತು ಕೇಳೋದ್ರ ತಾಯಿ ಆಗಲಿ ತಂದೆ ಆಗಲಿ ತಲೆಗೆ ಫಟ ಬಡ್ಕೊಂಡು ಸಾಕಾಗ್ಯದ ನಿನ್ನ ಕಾಲ, ಸಾಕಾಗ್ಯದ ನೋಡಿ ನಿಮ್ಮ ಕಾಲಾಗ ಅಂತೇಳಿ ಎಷ್ಟು ಜನ ಹೇಳ್ತಾರೆ ನಮ್ಮ ಮಗು 2 ಕೈ ಹೊಡ್ಕೋದ್ರೆ ನಮಗೆ ಹೇಳಿ ಬರ್ತಿತ್ತು. ಹಂಗೆ ಸಾಕೋಪ್ಲೆ ಮಾಡ್ತಿದ್ದೆ ನಾವು ಸಂಧ್ಯಾಗಳು. ಒಬ್ಬರು ಒಂದು ಹೇಳಿದ್ರೆ ಒಬ್ಬರು ಒಂದು ಕೇಳ್ತಿದ್ದಿಲ್ಲ. ಒಬ್ಬರು ಇದು ಮಾಡ್ರಂದ್ರೆ ಒಬ್ಬ ಗಿಡಕ್ಕೆ ಹೋಗ್ರ ಅಂದ್ರೆ ಒಬ್ಬ ಹಳ್ಳಕ್ಕೆ ಹೋಗ್ತೀನಿ. ನಮ್ಮ ಪರಿಸ್ಥಿತಿಗಳೆಲ್ಲ ಹಿಂಗೆ ಸಣ್ಣದಾಗ. ಅಂದರೆ ಆಟದ ಚಿತ್ತು ಹೆಚ್ಚಿಗಿತ್ತಿದ್ದು, ಆಟಕ್ಕೆ ಮೆಚ್ಚಿನವರಾಗಿರ್ತಿದ್ದೆವು, ಎಲ್ಲ ಮರ್ತೋಯ್ತಿದ್ದೆವು. ನೀರು ತರ್ಲಕ್ಕೆ ಹೋದ್ರಿ, ಒಂದು ಕೊಡ ನೀರು ತರ್ಲಕ್ಕೆ ಹೋದ್ರಿ ಬಿ ಅರ್ಧ ಗಂಟೆ, 10 ನಿಮಿಷ ನೀರು ತರೋದು ಹೋಗಿ ಅರ್ಧ ಗಂಟೆ. ಅಲ್ಲಿ ಯಾರು ರಕ್ಕಡ ಪಾರ್ಗಳಿದ್ರೆ ಅವ್ರು ಸರಿ ರಕ್ಕ ಆಡ್ಕೊತಿರ್ಬೇಕೇ. ಮ್ಯಾಲೆ ನಮ್ಮ ಅಪ್ಪ ಹುಂಚೆಗಡೆ ಇರ್ತೀನಿ ಒಂದು ಸರ್ತಿ, ಏನು ಮಾಡತ್ತವ ಪಾರ್ಗಳು ನೋಡ್ತೀನಿ ಎಲ್ಲ ನೋಡಿ ಒಂದಿನ ಮತ ಬರ್ತಿದ್ದೆ ಸಾಬಾರಿ. ಆದರೆ ಒಂದು ಮಾತು ಹೇಳ್ತೆ, ನಿಮಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನಾ ಹೇಳ್ತೆ, ದೇವ್ರ ಅನುಸಾರವಾಗಿ ನೀವು ಅಂತ್ಯದವರೆಗೆ ನೀವು ದೇವರು ಹುಡ್ಕುವಾಗ ದೇವರು ನಿಮ್ಮನ್ನು ಸಿಗ್ತಾನ. ನೀವು ಏನು ಬೇಡ್ತೀರಿ ದೇವ್ರ ಸನ್ನಿಧಿಯಲ್ಲಿ ದೇವರು ನಿಮ್ಮನ್ನು ಕೊಡ್ತಾನೆ ಪ್ರಿಯರೇ. ಮಾನವರು 10 ಕೇಳಿದಾಗ 5 ಕೊಡ್ತೇವೆ, 5 ಕೇಳಿದಾಗ 2 ಕೊಡ್ತೇವೆ. ಎಷ್ಟು ಕೇಳಿದ್ರೆ ಸ್ವಲ್ಪ ಕಡಿಮೆ ಕೊಡ್ತೇವೆ. ಯಾಕಂದರೆ ನಮಗೆಷ್ಟು ಅಗತ್ಯದ ಅಷ್ಟು ದೇವ್ರಿಗೆ ಗೊತ್ತದ. ದೇವರಲ್ಲಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನೀನು ಪ್ರಾರ್ಥನೆ ಮಾಡೋದ್ರೆ, ಕಷ್ಟಕರ ಬಂದಾಗ ಸಾಧಾರಣವಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರ. ಕಷ್ಟಕರ ಬಂದಾಗ ಕೂಡ ನೀನು ಪ್ರಾರ್ಥನೆ ಮಾಡಲೇಬೇಕು. ಅತಿ ಕಷ್ಟ ಬಂದರೂ ಕೂಡ ಪ್ರಾರ್ಥನೆ ಮಾಡಲೇಬೇಕು. ಕೆಲವೊಬ್ಬರು ಸೇವಕರು ಏನೊಂದರ ನಾರಾಜಾಗೋಗ್ತಾರೆ, ಕೆಲವೊಬ್ರು ಯಾರೋ ವಿಶ್ವಾಸಗಳಿಂದ ನಾರಾಜಾಗೋಗ್ತಾರ. ಪ್ರಾರ್ಥನೆ ಮಾಡೋದು ಮರ್ತು ಹೋಗ್ತಾರೆ ಪ್ರಿಯ. ಆದರೆ ನಾ ಸತ್ಯ ಹೇಳ್ತೆ, ನಿನಗೆ ಎಕ್ಸ್ಪೀರಿಯನ್ಸ್ಗಾಗಿ ಆ ಥರ ಅವ್ರು ಮಾಡ್ತಾರೆ ಪ್ರಿಯರೇ. ನೀನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಾದರೆ ನಿನ್ನ ಮನಸ್ಸಿನಲ್ಲಿ ಒಂದು ಮುಳ್ಳು ಚುಚ್ಚಲೇಬೇಕು.
ಆ ಮುಳ್ಳು ನಿನ್ನ ಮನಸ್ಸಿನಲ್ಲಿ ಚುಚ್ಚಿದೆ ಅಂದ್ರೆ ನೀ ಪ್ರಾರ್ಥನೆದಾಗ ಹೆಚ್ಚಿಗೆ ಬೆಳಿಬೇಕೆಂಬ ಒಂದು ಉದ್ದೇಶನೇ ದೇವರಾಗಿರ್ತವೆ ಪ್ರೇರೆ. ಒಂದು ಸೇವಕರು ಕೂಡ ನಿಮ್ಮನ್ನು ಸಿಟ್ಟು ಮಾಡ್ದಾರ, ಬೈದಾರ, ನಿಮ್ಮನ್ನು ಅಂದಾರಂದ್ರೆ ಆ ಬೈದಿನ ಅಂದಿನ ಒಂದು ಮಾತು ನಿಮಗೆ ಬೆಲೆ ಉಳ್ಳ ಒಂದು ಪಾತ್ರಕ್ಕಾಗಿ ನಿಮ್ಮನ್ನು ದೇವರು ತೆಗೆದುಕೊಂಡಿರೋದು, ನಿಮ್ಮನ್ನು ಹಾಳು ಮಾಡೋದಕ್ಕಾಗಿ ದೇವರ ಮಾತಂಬಲ್ಲ. ಇಲ್ಲೇ ಹಾಕೋರು ಮೈಕ್ ಅಲ್ಲಿ ಸ್ಟ್ಯಾಂಡ್ ಬರ್ಬೋದು ಯಾಕೆ ಅಂದ್ರೆ ಅದು ಕಟ್ ಮಾಡೋದು ಭಾಳ ಕಷ್ಟಕರ ಆಗ್ಲತ್ತಿತ್ತು ನನಗೆ. ಅವ್ರಿಗೆ ಸಿಟ್ಟು ಮಾಡಿ, ಏನು ಮೈಕ್ ಅಲ್ಲಿ ಸ್ಟ್ಯಾಂಡ್ ಮೇಲೆ ಕುಂತು ಕೆಮ್ಲತ್ತೀರಮ್ಮ, ಹಿಂದಕ್ಕೆ ಕೊಡ್ರಿ ಅಂದಿದ್ದೆ ಅವ್ರಿಗೆ. ಕೆಮ್ಮದಾಮೆ ಕಮ್ಮಾಗ್ಯದ ನಿಮ್ಗೆ? ಹಾಂ, ಬೈದ್ರೆ ನಿಮಗೆ ಅದು ಫಲ ಕೊಟ್ಟದ ಅಥವಾ ಏನು ನಾಶ ಮಾಡ್ಯದ? ಎಷ್ಟೋ ಮೆಡಿಸಿನ್ ಸೇವನೆ ಮಾಡ್ಯಾರ. ನಾ ಮೆಡಿಸನ್ ಯಾಕೆ ಭೀ ಮೊಳಕೆ ಹಿಡ್ಕೊಂಡು ಬರ್ಬೇಕು ನಾನು ಬಲಿ. ಹಿಂಗೆ ಮೊಳಕೆ ಹಿಡ್ಕೊಂಡೆ, ಯಾಕೋ ಎಡ್ಸನ್ ಭಾಳ ಇದು ಉಬ್ಬೆ ಹೋಗ್ಲತ್ತದ ಸರ್, ಇದು ಉಬ್ಬೆ ಹೋಗ್ಲತ್ತದ ಸರ್ ಅನ್ಬೇಕು. ಅನೇಕ ಪಾಸ್ಟರ್ ಕಡೆ ಹೋಗ್ಬೇಕು. ಒಂದು ಪಾಸ್ಟರ್ ಮನೆಗೆ ಬಂದು ಪಾಪ ಅವ್ರ ಹೆಣ್ತಿಗಿಲ್ಲ ಯಾಕೋ ಹಣಿ ಉಬ್ಬಿತ್ತು, ತಂಗಿ ಏನಾಗ್ಯದವ ಯಾಕಂದ್ರೆ ನಾ ಇಡ್ಸನ್ಗೆ ಮತ್ತೆ ಕೊಡ್ದೇನೋ ಕೊಂಡಿಗೆ ಏನಾರ ಮಾಡ್ಯಾನ ಅಂತ ಹಿಂಗೆ ನಾ ತಿಳ್ಕೊಂಡು ಕೇಳಿದೆ. ತಂಗಿ ಏನಾಗ್ಯದ ಯಾಕೆ ಉಬ್ಬೇದೇವಿಲ್ಲ ಅಂದ್ರೆ ಏನು ಬಿಲ್ಲ ಸರ್ ಏನಾಗ್ಯದ ಮಗ ಹೇಳಕ್ರೆ ಹೇಳಿ ಏನಾಗಂದ್ರೆ ಇಡ್ಸನ್ ಯಾರೋ ಪಾಸ್ಟರ್ ಕರ್ಕೊಬೋದ್ರಂತ ಅವ್ರು ಪೂರ ಗಾಡಿಗೆ ಒಯ್ದು ಹಿಂಗೆ ಹಿಡಿದು ಪೂರ ದಬಸಿ ಪೂರ ಉಬ್ಬಿಸಿ ಹಾಕಿರಿದು ಪೂರ. ಇವ ಹುಡುಕ್ಲತ್ತಾನ ಯಾರಿಗೆ ಸ್ವಸ್ಥತೆ ಮಾಡ್ತಕ್ಕಂಥ ಪಾಸ್ಟರ್ ಹುಡುಕ್ಲತ್ತಾನ. ಆ ಸ್ವಸ್ಥತೆ ಮಾಡ್ತಕ್ಕಂಥ ಪಾಸ್ಟರ್ ಮನೆಗೆ ಬಂದು ಇವನಿಗೇನಿಲ್ಲ ಅವ್ರು ಹೆಂಡತಿ ಒಳಗದ ಅಂತೇಳಿ ಪಾಪ ದಬದಬಸಿ ಈ ಪೂರ ಇದು ಒಬ್ಬುಶಕನ್. ಹಿಂಗೆ ಒಂದಿನ ಅನ್ಸ್ಪೆಕ್ಟರ್ ಕಾರ್ ನಡೆದಿದ್ದೆ, ನಾ ಹೊರಗೆ ನಿಂತಿದ್ದ, ಇಲ್ಲಿ ಪ್ರೋಗ್ರಾಮ್ ನಡೆದಿದ್ದ, ಬಂದು ಏನು ಮಾಡಿ ಸರ್ ಕಮ್ಮಿ ಹಾಕಲು ಉಂಟು ಅನ್ಬೇಕು. ಮತ್ತೆ ಇವ ಬೈದಿದ್ದೇನ ಅಥವಾ ನೀವು ಏನಾರ ಪ್ರೀತಿಲಿ ಮಾತಾಡಿದ್ದೇನೆ ಸರ್? ಗದ್ದರಿಸಿದ ಅವನಿಗೆ. ನೀ ಯೆರೂಸಲೇಮ್ ಗುಡಿಗೆ ಹೋಗಿ, ಅಲ್ಲಿ ಯೆರೂಸಲೇಮ್ ಗುಡಿ ಹೋಗಿ ನೀ ಮೊಳಕಾಲು ಹೊಡೆದು ಕೂಡ ನಿಂಗೆ ಅಲ್ಲಿ ನಿಂಗೆ ಸ್ವಸ್ಥತೆ ಆಗಲ್ಲ ಇಡ್ಸನ್. ನೀ ಎಷ್ಟು ಲೋಕದ ಸಂಪರ್ಕ ಸೇವಕರ ಸಂಪರ್ಕಗಳು ನಿನಗೆ ಸ್ವಸ್ಥತೆ ಆಗಲ್ಲ. ನೀ ಎಲ್ಲಿವರೆಗ ದೃಢವಾಗಿ ನಂಬಿಕೆ ವಿಶ್ವಾಸನಲ್ಲಿ ನೀ ಬೆಳೆಯಲು, ಎಲ್ಲಿವರೆಗೆ ನಿನ್ನನ್ನು ನೀವು ಮೊಳಕಾಲೂರಿಗೆ ಕಣ್ಣೀರು ಸುರಿಸಿ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಲು, ಅಲ್ಲಿವರೆಗೆ ಅದ್ಭುತ ನಿನಗೆ ಆಗ್ಯವಲ್ಲ ಅಂತೇಳಿ ಗದ್ದರಿಸಿದಾಗ ಬೈದಾಗ, ಅವಾಗ 2 ವಾರದಾಗ ಇದು ಮೊಳಕಾಲು ಉಬ್ಬಿಂದು ಅದು ನಂಗೆ ಕಾಣಿಸಿಲ್ಲ. 2 ವಾರದಾಗ ಕಾಣಿಸಿಲ್ಲ ಅದು ಮೊಳಕಾಲು ಉಬ್ಬಿರ್ದಾಗ. ನೀರು ತುಂಬಿ ಮೊಳಕಾಲು ಹಿಂಗೆ ಪೂರ ಒಂದು ಹೊಗ್ಗೋದಪ್ಪಲೆ ಕಾಣಿಸ್ತಿಲ್ಲ ಮುಂದೆ ಮೊಳಕಾಲ ಮೇಲೆ. ಒಂದು ಜಾಗ್ರತೆ ಹೇಳುತ್ತೆ, ಸೇವಕರು ನಿಮ್ಮನ್ನು ಗದ್ದರಿಸ್ಯಾರ, ಸೇವಕರು ನಿಮ್ಮನ್ನು ಎಚ್ಚರಿಸ್ಯಾರ, ಯಾವುದರ ವಿಷಯದಾಗ ಸಿಟ್ಟು ಮಾಡಿರಂದ್ರ ಅದು ನಿಮಗೆ ಪ್ರತಿಫಲ ದೊರೆತು ನಿಮ್ಮ ನಾಶನಕರವಾಗಿಲ್ಲ ಪ್ರಿಯರೇ. ಸಹಿತ ನಿಮ್ಮ ನಾಶನ ಮಾರ್ಗ ಕಳ್ಕೊಂಡು ನಿಮಗೆ ಹಾಳು ಮಾಡಬೇಕೆಂಬ ಉದ್ದೇಶ ಇರ್ತಾದ್ರೆ ದೇವರ ಉದ್ದೇಶ ಈ ರೀತಿಗೆ ಇರಲ್ಲ ಪ್ರಿಯರೇ. ಆದರೆ ಜಾಗ್ರತ, ನಿಮಗೆ ಅಂತ್ಯ ಕಾಲಕ್ಕೆ ಬಂದಾಗ ದೇವರು ನಿಮ್ಮನ್ನು ಕಿವಿಗೊಟ್ಟು ನಿಮ್ಮನ್ನು ಏನು ಮಾಡ್ತಾನೆ, ರಕ್ಷಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. 31ನೇ ವಚನ, ನಿಮ್ಮ ದೇವರಾದ ಯೆಹೋವನು ಏನು ಉಳ್ಳನಂತ? ಹಲ್ಲೆಲೂಯಾ. ನಂಬಲ್ಲಿ ಕರಿಕಣ ಇರಲ್ಲದ್ರಿ. ಇನ್ನ ಮನೆಗೆ ನೋಡಿ ಮಕ್ಕಳಿಗೆ ಸಿಟ್ಟು ಬಂದು ಹಿಂಗೆ ಹಿಡಿದು ಕಿವಿ ಪೂರ ಕೆತ್ತಾಗ್ತಾನಪ್ಪಲೆ ಪೂರ ಏನು ಮಾಡ್ತಾರೆ, ಕಿವಿ ಹಿಡಿದು ಹಿಂಗೆ ತಿರುಗಿಸಾಕ್ತಾರ. ಕಿವಿ ತಿರುಗಿದ ತಕ್ಷಣ ರಾತ್ರಿ ಮಮ್ಮಿ ಕಿವಿನೂ ಇಲ್ಲತ್ತದ, ಮಮ್ಮಿ ಕಿವಿನೂ ಇಲ್ಲತ್ತದ, ಮಮ್ಮಿ ಕಿವಿನೂ ಇಲ್ಲತ್ತದ ಅಂತೇಳಿ ಕೂಸು ಅಳಕ್ ಮಾಡಿದಾಗ ಅಳ್ಳತ್ತಂದ್ರ ಏನು ಮಾಡ್ತಾಳೆ ತಾಯಾಗ? ಸರ್ ಒಂದು ಪ್ರಾರ್ಥನೆ ಮಾಡಿ ಕೂಸಿನ ಕಿವಿ ನೋಡ್ತದೆ. ನಾ ಹಿಂಗೆ ಕಿವಿ ಹಿಂಡಿದಾಗ ಕೂಸಿಂದಿಲ್ಲ, ಪ್ರಾರ್ಥನೆ ಮಾಡಿ ಸರ್ ಯಾಕೋ ಕಿವಿ ನೋಯ್ಲತ್ತದು. ಸರಿ ಪ್ರಾರ್ಥನೆ ಮತ್ತು ಕಮ್ಮಾಗಲ್ಲದು. ಯಾಕಂದ್ರೆ ಬ್ಯಾನಿ ಯಾರು ಮಾಡ್ಯಾವುದು? ನೀವೇ ಬ್ಯಾನಿ ಮಾಡಿರಿ. ಈ ಕಿವಿ ಬ್ಯಾನಿ ಮಾತ್ರ ನೀವೇ ಕಮ್ಮಿ ಮಾಡಬೇಕು. ಆಲೋಚನೆ ಮಾಡ್ತೀರಿ. ಸಟ್ ಅಂತ ಏನು ಮಾಡ್ತಾರೆ, ಬೆಳಗಡ್ಡಿ ತೊಡೆ ಎಣ್ಣೆ ತಂದ್ರೆ ಕಾಸಿ ಅವಿದು ಕಿವಿಯಾಗಿ ಬಿಟ್ಟು ಹಿಂಗೆ 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 ಒರೆಸ್ಬೋದು. ಯಾರು ನಿದ್ದೆ ಹಾಳಾಗೋಯ್ತು? ಕೂಸು ಮಕ್ಕಮಸ್ತನ ತಾಯಿ ಎಚ್ಚರಿಕೆ ನಿದ್ದೆ ಹಿಂಗಾರ ಮಾಡಿ ಮತ್ತೆ ಕಣ್ ತೆರಬೇಕು, ಕಣ್ಣು ತೆರಲೇ ಹೊರತು ಮುಚ್ಚಿ ಮಕ್ಕಳಕ್ಕೆ ಅವಕಾಶ. ಬ್ಯಾನಿ ಯಾರು ಮಾಡಿರಿ? ಹಲ್ಲೆಲೂಯಾ. ಬ್ಯಾನಿ ಯಾರು ಮಾಡಿರಿ? ನೀವೇ ಬ್ಯಾನಿ ಮಾಡಿರಿ, ನೀವೇ ಕಿವಿ ಹಿಂಡಿರಿ. ಅದಕ್ಕೆ ಮತ್ತ ಆ ಕಿವಿಗೆ ನೀವು ಸರಿ. ನಿಮ್ಮಲ್ಲಿ ಕನಿಕರ ಎಲ್ಲ ಹೊರತು ದೇವರಲ್ಲಿ ಕನಿಕರದ ಪ್ರೇರಣೆ, ದೇವರಲ್ಲಿ ದಯಾದ. ಹೋದ್ ಮಗ ಮುಂದೆ ಹೋಗು. ದೇವರಾದದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡ್ತಾನಂತ. ಹೋಗು ನೀನು ಹಚ್ಚಿದಂತನಂತ. ಭಾಳ ದಿನ ಬಂದು ಇವತ್ತು ಹಿಂಗೆ ಹೇಳ್ತೀನಿ ಅಡಿ ಅಂತಾನಂತ. ಇಲ್ಲ ರೀ, ದೇವರು ಅಲಕ್ಷ್ಯ ಮಾಡ್ತಕ್ಕಂಥವನು ಅಲ್ಲೇ ಅಲ್ಲ. ದೇವರು ಲಕ್ಷ್ಯ ಕೊಡ್ತಕ್ಕಂಥ ನಿನ್ನ ಪ್ರಾರ್ಥನೆ. ದೇವರು ನೀ ಪ್ರಾರ್ಥನೆ ಮಾಡುವಾಗ ಕಿವಿ ಕೊಟ್ಟು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಕ್ಕಂಥನನ್ನ. ಯಾವ ಕಷ್ಟದಲ್ಲಿ, ಯಾವ ಭಾರದಲ್ಲಿ, ಯಾವ ಸಂಕಟದಲ್ಲಿ, ಯಾವ ಸಮಸ್ಯೆದಲ್ಲಿ, ಯಾವ ರೋದನೆ ವೇದನೆದಲ್ಲಿ ನೀವು ಇದ್ದೀರೋ, ನೀವು ಪ್ರಾರ್ಥನೆ ಮಾಡುವಾಗ ಕಿವಿಯನ್ನು ಕೊಟ್ಟು ಕೇಳಿ ನಿಮ್ಮನ್ನು ರಕ್ಷಿಸ್ತಕ್ಕಂಥ ನಾನು ಪ್ರೇರಾತನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಹೋದ್ವಾಗ ಮುಂದೋದು. ನಾಶನಕ್ಕೆ ಬಿಡುವುದಿಲ್ಲ, ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು
ಮರೆಯುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರ್ತೋತೇನಂತ ಮರೆಯೋದು ಇಲ್ಲ. ನೀವು ಯಾರ್ಯಾರ ಏನ ಅಂದಿರೋ ಕೇಳಿದ್ರೆ ಅಪ್ಪನು ನೆನಪೇ ಹೋಗೋದು ನನಗೆ, ಕರೆ ನೆನಪೇ ಹೋಗೋದು ಅವ್ವಣಪ್ಪ, ನೆನಪೇ ಹೋಗ್ಯದ ನೋಡಿ. ನಾವು ನೀವು ಯಾರಿಗಾರ ಏನರ ಅಂದಿರಿ ಕೇಳಿದ್ರಿ ಅಥವಾ ಏನರ ಮಾಡಿದ್ರಿ ಅಂದ್ರೆ ನೆನಪು ಹೋಗ್ಯದ. ಮತ್ತು ಅವು ಕೂಡ ನಡ್ಬೇಕು ತಂದು ಅವ್ವಣಪ್ಪ ಎಂಬುದಾಗ ಒಂದು ಶಬ್ದ, ಒಂದು ಆಣೆ ಪ್ರಮಾಣ ಮಾಡ್ತಕ್ಕಂತಾರೆ. ಆದರೆ ನನ್ನ ದೇವರು ಒಂದು ಸರ್ತಿ ಒಡಂಬಡಿಕೆ ಮಾಡಿಕೊಂಡು ಅಂದ್ರೆ ಆತನು ಮರೆಯುವುದೇ ಇಲ್ಲ ಪ್ರಿಯರೇ. ಮಾನವರಾಗಿರ್ತಕ್ಕಂಥ ದೇವರು ಮಾಡಿರ್ತಕ್ಕಂಥ ಉಪಕಾರ ನಾನು ನೀನು ಮರ್ತೋಯ್ತೇವೆ, ಆದರೆ ದೇವರು ಮರೆಯುವುದೇ ಇಲ್ಲ. ಎಷ್ಟು ಘೋರವಾಗಿ ಸ್ಥಿತಿಯಲ್ಲಿ ಬಂದು ಕೂಡ ಅಯ್ಯ ದೇವಾ ನಾನು ಕರುಣಿಸು ಎಂಬುದಾಗಿ ನೀನು ಕರ್ತನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಆತನು ಮರ್ತೋಯ್ತಕ್ಕಂತನಲ್ಲ, ಮತ್ತೊತ್ತಿರಿ ನನ್ನ ಜ್ಞಾಪಕ ಮಾಡಿಕೊಂಡು ಅಯ್ಯೋ ನನ್ನ ಮಗು ನಂತನ ಬಂದನಲ್ಲ ಎಂಬುದನ್ನು ತಿಳ್ಕೊಂಡು ಪಶ್ಚಾತ್ತಾಪದ ದೇವರು ನೀನು ರಕ್ಷಿಸೋದಕ್ಕೆ ಪ್ರಯಾಸ ಪಡ್ತಾನೆ ಹೊರತು ನೀನು ಹಾಳು ಮಾಡೋದಕ್ಕೆ ದೇವರು ಪ್ರಯಾಸ ಪಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ದೇವರು ನಮ್ಮನ್ನು ರಕ್ಷಿಸಬೇಕಾದ್ರೆ ನಾವೇನಿರಬೇಕು? ಹಲ್ಲೆಲೂಯಾ. ಮನಸ್ಸು ಕಾಪಾಡ್ಕೋಬೇಕಾ ಅಥವಾ ಇಲ್ಲ? ಹೃದಯ ಕಾಪಾಡ್ಕೋಬೇಕಾ ಇಲ್ಲ? ಆತನ ಹುಡುಕುವವರು ಇರಬೇಕಾ ಅಥವಾ ಇಲ್ಲ? ಹುಡುಕುವರಾಗಿರ್ಬೇಕು ಪ್ರಿಯರೇ. ಆ ಕಳ್ಳನು ಹೇಗೆ ಅನ್ಯಾಯವಾಗಿ ಸಂಪಾದನೆ ಮಾಡಿಕೊಂಡು ಬಂದು ಅನ್ಯಾಯವಾಗಿ ಗಳಿಸಿರ್ತಕ್ಕಂಥ ಅಮೌಂಟು ಆಪತ್ ಕಾಲದಲ್ಲಿ ಕೂಡಿಸಿಡ್ಬೇಕೆಂಬುದ ಉದ್ದೇಶ ಇಟ್ಕೊಂಡು ಕೂಡಿಸಿಟ್ಟನ. ಆದರೆ ಬಾಕ್ಸ್ ಬಿಚ್ಚಿನೊಳಕ್ಕೆ ಏನದ ಅದ್ರಾಗ ಏನಿಲ್ಲ ಪ್ರಿಯರೇ. ಅದಕ್ಕೆ ಯಾರ ರಾಜ್ಯಕ್ಕಾಗಿ ನಾವು ತೌಕ ಪಡಬೇಕು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡುವಾಗ ಅದರಿಂದ ನಮ್ಮನ್ನು ಎಲ್ಲ ಸಿಗ್ತಕ್ಕಂತಾಗಿದೆ ಪ್ರಿಯರೇ. ಅದರಿಂದ ನಮ್ಮನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ದೇವರು ನಮ್ಮನ್ನು ರಕ್ಷಿಸ್ತಾನಂತ ಪ್ರಿಯರೇ. ನೋಡಿ, ಕಳ್ಳನಿಗೆ ಏನು ಪರಿಸ್ಥಿತಿ ಮಾಡ್ತಾರೆ ಎಂಬುದ ಕೊನೆಗೆ ಒಂದು ಮಾತಾಡಿ ನಾನು ಮುಕ್ತಾಯಪಡಿಸ್ತಕ್ಕಂಥನಾಗಿರ್ತೇನೆ. ಮಲಾಕಿಯ ಬರೆದ ಗ್ರಂಥ 3ನೇ ಅಧ್ಯಾಯ ಅದರ 7ನೇ ವಚನ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಹೊರೆಯಾಗಿದ್ದೀರಿ, ಅವುಗಳನ್ನು ಅನುಸರಿಸುವುದಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣ ಅನ್ನುತ್ತೀರಾ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ನಾವೇನು ಕದ್ದುಕೊಳ್ಳುತ್ತೇವೆ ದೇವರಿಂದ? ಹಲ್ಲೆಲೂಯಾ. ನಾವೇನು ಕದ್ದುಕೊಳ್ಳುತ್ತೇವ್ರಿ? ದಶಮಾಂಶ ನಾವು ದೇವರಿಂದ ನಾವು ಕದ್ದುಕೊಳ್ಳುತ್ತೇವೆ. ಆ ಕಳ್ಳನ ಏನು ಕದ್ಕೊಂಡನ? ಬಾಕ್ಸ್ನಲ್ಲಿ ಆಪತ್ಕಾಲದಲ್ಲಿ ಏನು ಮಾಡ್ಯಾನವ? ಆಪತ್ಕಾಲದಲ್ಲಿ ನಂಗೆ ಸಹಾಯ ಆಯ್ತು ಅಂತೇಳಿ ಕೂಡಿಸಿಟ್ಟನ. ತಾನು ಬಾಕ್ಸ್ನಲ್ಲಿ ಕೂಡಿಸಿಟ್ಟನ. ಆ ಬಾಕ್ಸು ಆಪತ್ಕಾಲ ಅವನಿಗೆ ಸಹಾಯ ಮಾಡಿಲ್ಲ. ಆ ಬಾಕ್ಸ್ ಓಪನ್ ಮಾಡೋಕ್ಕೆ ಬಾಕ್ಸ್ ಒಜ್ಜಿದಾದರೆ ಅದ್ರಾಗಿರ್ತಕ್ಕಂಥ ಹಣವೆಲ್ಲ ಮಾಯವಾಗ್ಯದ ಪ್ರಿಯರೇ. ಆತನ ಏನು ಮಾಡ್ಯಾನ? ಕದ್ದುಕೊಳ್ತಕ್ಕಂಥ ಅಮೌಂಟ್ನಲ್ಲಿ ಆತನ ಪ್ರಯಾಸ ಕಷ್ಟದಲ್ಲಿ ಎಷ್ಟು ಬರಬೇಕು ಅಷ್ಟು ತೆಗೆದಿಲ್ಲ. ಕದ್ದುಕೊಳ್ತಕ್ಕಂಥ ವಿಷಯದಲ್ಲಿ ಅಮೌಂಟ್ ತೆಗೆದಿಕ್ತೋಗನ ಆ ಅಮೌಂಟ್ ಎಲ್ಲ ಅವನಿಗೆ ಕೊನೆ ಸ್ಥಿತಿ ಬಂದಾಗ ನಿಷ್ಫಲವಾಗ್ಯದ ಪ್ರಿಯರೇ. ನಾವು ಕದ್ದುಕೊಳ್ಳುತ್ತಿದ್ದೇವೆ. ಏನು ಕದ್ದುಕೊಳ್ಳುತ್ತಿದ್ದೆವು? ದಶಮಾಂಶ ಭಾಗವನ್ನು ಕೊಡ್ತಕ್ಕಂಥದ್ದು ಕದ್ದುಕೊಳ್ಳುತ್ತಿದ್ದೆವು. ಅದು ಕದ್ದುಕೊಂಡು ಅದ್ರಾಗ ಏನು ಮಾಡ್ಲತ್ತಿದ್ದೆವು? ಬಚ್ಚಿಡ್ಲತ್ತಿದ್ದೆವು. ಆ ಅಮೌಂಟು ನುಸಿಡ್ ನಡ್ತದ. ಆ ಅಮೌಂಟು ಕೆಲವೊಬ್ಬರು ಮನೆಯಾಗ ಹಾಸ್ಪಿಟಲ್ ಖರ್ಚಾಗ್ಲತ್ತದ. ಆ ಅಮೌಂಟು ಕೆಲವೊಬ್ಬರು ಮನೆಯಾಗ ಎಷ್ಟು ಗಳಿಸ್ಕೊಂಡು ತಂದು ಅನ್ನಪಾನ ತಂದಿದ್ರು ಕೂಡ ತಿಪ್ಪಿಗೆ ಬಿಡಿಸುವುದಕ್ಕಾಗಿ ನಿಮ್ಮ ಮನೆಗಿರ್ತಕ್ಕಂಥ ಅನ್ನ ವಸ್ತ್ರಗಳು ತಿಪ್ಪಿಗೆ ಬಿಡಿಸುವುದಕ್ಕಾಗಿ ನಡೆದು ಹೋಗ್ಲತ್ತದ. ಕೆಲವೊಂದು ಮನೆಗ ಎಷ್ಟು ಸಂಪಾದನೆ ಮಾಡಿಕೊಂಡು ತಂದರೂ ಕೂಡ ಬರ್ಕತ್ತಿಲ್ಲ. ಕೈ ಕೆಲಸ ಮಾಡಿದ್ರು ಕೂಡ ಮನೆತನ ಬರುವುದಕ್ಕಾಗಿ ಅದು ಹಾಳೆದ ಹೊರತು ಅವ್ರ ಮನೆಗೆ ಸ್ಥಿರವಾಗಿ ಇರ್ತಕ್ಕಂಥದ್ದು ಇರ್ಲತ್ತಿಲ್ಲ ಪ್ರೇರೆ. ಮನುಷ್ಯನಿಂದ ಕದ್ದುಕೊಳ್ಬೋದು, ಆದರೆ ದೇವುಗಳಿಂದ ಕದ್ದುಕೊಳ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಶಾಪಗ್ರಸ್ತನೇ ನೋಡುತ್ತು. ಆತನು ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ಮಾನವನು ಮನುಷ್ಯನು ಅಲ್ಲೇ ಅಲ್ಲ. ಇವತ್ತೆಷ್ಟು ಜನರು ಹಾಸ್ಪಿಟಲ್, ನಾನ್ಕೋತೆ 99% ಕ್ರಿಸ್ತವ್ರು ಹಾಸ್ಪಿಟಲ್ ಪಾಲಾಯ್ತಕ್ಕಂಥ ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕಂದರೆ ಒಂದು ವಿಷಯದಾಗ ನಾವು ಸಮೃದ್ಧಿ ದೇವರು ಕೊಡತಾನೆ, ಆತನ ಸನ್ನಿಧಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಒಳ್ಳೆ ಆರೋಗ್ಯ ಕೊಡತಾನೆ. ನಾನೇ ನಿಮ್ಗೆ ಆರೋಗ್ಯದಾಯಕನು. 1% ಕ್ರಿಸ್ತವ್ರು ರೋಗ ಬರ್ತಾವೆ ಇಲ್ಲಂತಿಲ್ಲ. ಯಾಕೆ ರೋಗ ಬರ್ತಾವೆ ಅಂದರೆ ನಮ್ಮನ್ನು ಶೋಧಿಸುವುದಕ್ಕಾಗಿ, ನಮ್ಮನ್ನು ಶೋಧಿಸಿ ಸರಿ ಮಾಡುವುದಕ್ಕಾಗಿ, ನಮ್ಮ ಕಷ್ಟಗಳು ಹಾಕುವುದಕ್ಕೆ ಕೆಲವೊಂದು ರೋಗ ವ್ಯಾಧಿಗಳು ಕ್ರಿಸ್ತವರಿಗೆ ಬಂದೇ ಬರುಕು. ವೈದ್ಯನಾಗಿದ್ದನು ಅನಾದಿ ಕಾಲದಲ್ಲೇ ದೇವರು ವೈದ್ಯರಾಗಿರ್ತಕ್ಕಂಥ ಅನಾದಿ ಕಾಲದಲ್ಲೇ ಔಷಧಗಳು ಉತ್ಪತ್ತಿ ಮಾಡ್ಯಾನ ಇಲ್ಲಂತಿಲ್ಲ. ಈ ವಿಷಯವಾಗ ರೋಗ ಬರ್ತಂತ ಹೇಳ್ತಿಲ್ಲ. ಆದರೆ ನಾವು ದೇವರಿಂದ ಕತ್ತುಕೊಳ್ತಕ್ಕಂಥ ಕಾರಣ ನಮ್ಮ ಸಂಪಾದನೆಯಲ್ಲಿ ನಿಷ್ಫಲವನ್ನು ಕಾಣುತ್ತೇವೆ ಪ್ರಿಯರೇ. ಕೈ ಕೆಲಸದಲ್ಲಿ ಬರ್ಕತ್ತಿರಲ್ಲ, ಮನೆಗೆ ಅನ್ನ ವಸ್ತ್ರಗಳು ಬರ್ಕತ್ತಿರಲ್ಲ, ವಾಹನಗಳು ತೆಗೆದುಕೊಳ್ತೇವೆ, ಆಟೋ ಆಗಲಿ ಕಾರ್ ಆಗಲಿ
ಬೇರೆ ಬೇರೆ ವಾಹನಗಳು ನಡೆಸೋದಕ್ಕಾಗಲಿ, ಸಂಪಾದನೆ ಮಾಡೋದಕ್ಕಾಗಲಿ ತೆಗೆದುಕೊಳ್ತೇವೆ, ಅಥವಾ ಎಲ್ಲಿಗೆ ಹೋಗೋ ಬರೋದಕ್ಕಾಗಿ ತೆಗೆದುಕೊಳ್ತೇವೆ, ಆ ವಾಹನ ಕೂಡ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂಥದ್ದಾಗಿ ಇರಲ್ಲ. ಬರೀ ವ್ಯರ್ಥ 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 ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಕಾಣ್ಬರ್ತಾವೆ ಪ್ರೇರೆ. ಇದರಿಂದ ನೀವು ದೇವರನ್ನು ಕದ್ದುಕೊಳ್ಳುವ ಕಾರಣ ದೇವರು ನಿಮಗೆ ಉನ್ನತ ಸ್ಥಾನಕ್ಕೆ ತರಲ್ಲ ಪ್ರೇರಿ. ಅದಕ್ಕೆ ತಿರುಗಿ 9ನೇ ವಚನ ನೋಡುವಾಗ, ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಏನಾಗಿದ್ದೇವೆ ನಾವು? ಹಲ್ಲೆಲೂಯಾ. ಏನಾಗಿದ್ದೇವೆ ನಾವು? ಶಾಪಗ್ರಸ್ತರಾಗಿದ್ದೇವೆ ಪ್ರೇರೆ. ಶಾಪಗ್ರಸ್ತರ ದೇವರು ಕೊಡಲು ಕಾರಣ ನಾವು ಸಾಲದ ಒಂದು ಬಾಧ್ಯತೆ ಒಳಗೆ ನಡಾಡ್ತಕ್ಕಂಥವ್ರಾಗಿದ್ದೇವೆ ಪ್ರೇರೆ. ದೇವ್ರಿಗೆ ಕೊಡಲು ಕಾರಣ. ಕೆಲವೊಬ್ರು ನೋಡ್ರಿ, ಸಾಲ ಯಾಕೆ ಮಾಡ್ಕೊಂಡಿದ್ದಪ್ಪ? ಸಣ್ಣ ವಯಸ್ಸದಾಗ ಮಗಳು ಮದುವೆ ಮಾಡಿದೆ, ಅಥವಾ ತಾಯಿ ತಂದಿಗೆ ಏನಾರ 1 ಲಕ್ಷ 2-3 ಲಕ್ಷ ದವಾಖಾನೆಗೆ ಹಾಕಿದೆ, ಅಥವಾ ನಿನ್ನ ಮನೆಗೆ ಏನಾರ ಒಂದು ಅನಾಹುತ ಆಗ್ಯದ, ಪರಿಸ್ಥಿತಿ ಏನಾರ ಖರಾಬ್ ಆಗ್ಯದ. ಇಲ್ಲ, ಯವನಸ್ತನ ಮತ್ತೆ ಮದುವೆ ಆಗಿಲ್ಲ. ಕೆಲವೊಬ್ಬರಿಗೆ ಮದುವೆ ಆಗಲಿಕ್ಕಿಂತ ಮುಂಚಿತವಾಗಿ 2 ಲಕ್ಷ ಸಾಲ, 3 ಲಕ್ಷ ಸಾಲ. ಕೆಲವೊಬ್ಬರು ಮದುವೆ ಆಗ್ಯದ, ವರ್ಷ ಆಗಿಲ್ಲ, ಸಾಲ. ಹೆಂಡ್ತಿಗೇನಾರ ಸರ್ಜರಿ ಮಾಡಿದೆ, ದೊಡ್ಡ ಆಪರೇಷನ್ ಆಯ್ತಾ, ಯಾವುದೋ ವಿಷಯದಾಗ ಸಮಸ್ಯೆ ಬಂತ, ಅಥವಾ ಯಾವ್ದಾರ ಗಾಡಿ ತೊಗೊಂಡೋಗಿ ಆಕ್ಸಿಡೆಂಟ್ ಆಗಿದೆ, ಅದರಿಂದ ಏನಾರ ಸಾಲ ಮಾಡಿಕೊಂಡು ಹಾಳದೆ. ಇಲ್ಲ. ಒಂದು ಜಾಗ್ರತ. ನೀನು ಸಾಲದ ಒಂದು ಬಾಧ್ಯತೆಯಲ್ಲಿ ಬಿತ್ತುವ ಕಾರಣ ಇವತ್ತು ನೀ ಬಡ್ಡಿ ತುಂಬತಕ್ಕಂಥನಾಗಿದ್ದೇನೆ. ಕಾರಣ ಏನು ಗೊತ್ತದ? ಶಾಪಗ್ರಸ್ತ. ನಿನ್ನ ಕೈ ಕೆಲಸದಲ್ಲಿ, ಬಿಸ್ನೆಸ್ ವ್ಯಾಪಾರದಲ್ಲಿ ಬರ್ಕತ್ತಿಲ್ಲ. ನಿನ್ನ ಮನೆಯಲ್ಲಿ ಸಂಪಾದನೆ ಮಾಡ್ಕೊಂಡು ತಂದಿರ್ತಕ್ಕಂಥ ಅನ್ನ ವಸ್ತ್ರಗಳ ಮೇಲೆ ಬರ್ಕತ್ತಿಲ್ಲ. ನೀನು ಕೂಡಿಸಿರ್ತಕ್ಕಂಥ ಹಣವೆಲ್ಲ ವ್ಯರ್ಥವಾಗಲತ್ತದು. ಆದರೆ ನಿಷ್ಫಲವಾಗಿ ಜೀವನ ಮಾಡಿ ನೀ ಸಾಲಕ್ಕೆ ಒಳಗತಕ್ಕಂಥ ಕಾರಣ ಒಂದೇ, ಅದು ದೇವರಿಂದ ನೀನು ಕದ್ದುಕೊಳ್ಳುವ ಕಾರಣನೇ ಸಾಲದಿಂದ ನೀ ನಳ್ಳಾಡ್ತಾ ಇದ್ದಿ. ಕಡ್ದೆ ಹೋಗಲುಂಟು ಸಾಲ. ಅದು ವರ್ಷಗಟ್ಟೆ ಆಗಲತ್ತದ ಸಾಲ ಕಡ್ದು ಹೋಗಲು. ಏನಾರ ಮನೆ ಕಟ್ಟದೆ ಯವನ ಕಾಲದಾಗ ಸೇವಕರೇ ನಿಮ್ಗೆ ಯಾಕೆ ಸಾಲ ಅಂತೀರಿ? ಮನೆ ಕಟ್ಟಿದ್ದಾನೆ ಹೈದ್ರಾಬಾದಾಗ ಇಷ್ಟಳ ತೆಗೆದುಕೊಂಡು ಮನೆ ಕಟ್ಟಿದ. ಆ ಮನೆ ಕಟ್ಟಿದ ಕಾರಣ ಸಾಲ ಹೋಗ್ಯದ. ನಾವು ಅದರಿಂದ ನರಳಿದೆ ಕೆಲವು ಸರ್ತಿ. ನೀವೇನು ಮಾಡಿರಿ? ಯವನ ಕಾಲದಾಗ ಮನೆ ಕಟ್ಟಿದ್ರೆ, ಯವನ ಕಾಲದಾಗ ತಾಯಿಗೆ ತಂದೆಗೆ ಏನಾರ ಉನ್ನತ 4 ಮಂದಿ ಹೆಣ್ಮಕ್ಳು ಹರ, ತಂದೆ 4 ಮಂದಿ ಅಕ್ಕ ತಂಗಿರ ಹರ ಅಂದ್ರೆ ಅವ್ರಿಗೆ ಏನಾರ ಮದುವೆ ಮುಂಜೆಯನ್ನು ಮಾಡಿಕೊಟ್ಟು ಸಾಲದ ಒಳಗೋಗಿ ಬಿದ್ದೋದೆ ಇಲ್ಲ. ಇವತ್ತಿನ ಯವನಸ್ಥರು ಕೇಳ್ರಿ, ಬರೀ ಯವನಸ್ಥರು ಕೇಳ್ರಿ, ಸಾಲ 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 ಸಾಲ, ಬರೀ ಸಾಲ. ಸಂಘ ಎಬ್ಬಿಸ್ಬೇಕು, ಈ ಕಡೆ ಮುಚ್ಚಬೇಕು, ಮತ್ತೆ ಈ ಕಡೆ ತೆರೆದಿರ್ತದ, ಮತ್ತೆ ಆ ಕಡೆ ಸಂಘ ಎಬ್ಬಿಸ್ಬೇಕು, ಮತ್ತೆ ಈ ಕಡೆ ಮುಚ್ಚಬೇಕು, ಮತ್ತೆ ಅದು ಇದ್ದಿನ ಸಾಲ ಹಾಗೆ ಅದು ಕಡ್ದೋಯ್ತಕ್ಕಂತಲ್ಲ. ಪ್ರಿಯ ನನ್ನ ಯವನಸ್ಥನೇ, ನೀನು ಸಂಪಾದನೆ ಮಾಡುವ ಸ್ಟೇಜ್ಗೆ ಬಂದಾಗ ಯಾವಾಗ ನೀನು ಸಂಪಾದನೆ 100 ರೂಪಾಯಿ ಗಳಿಸ್ತೀನಿ ನೋಡು, ಅದ್ರಾಗ ಎಷ್ಟು ದಶಮಾಂಶ ಭಾಗ ತೆಗಿಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತಾ, ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಎಷ್ಟೋ ಉಂಟು. ಸಂತೋಷವಾಗಿ. ಕೆಲವರು ಪಾಸ್ಟರ್ ಅಂದ್ರೆ ಅಂದ ತಕ್ಷಣ ಕತ್ಕೋ ಅಂಥೇಳಿ ಕವರ್ ತಗೋ ಅಂತೇಳಿ ಕವರ್ದಾಗ ಹಾಕಿ ಜಬರ್ದಸ್ತಿ ತಂದಿಕ್ಕಿದ್ರೆ ಕೂಡ ಏನು, ಯಾರು ನೋಡ್ತಾವ? ಅದು ನಾರಾಯಣ ನೋಡ್ತಿಲ್ಲ, ಅದು ಯಾರು ನೋಡ್ತಾವ? ದೇವರು. ಪಾಸ್ಟರ್ಗಳು ಬರೀ ಕಾಣಿಕೆಯಿಂದ ಬಿದ್ದಾವ ನೋಡ್ರಿ. ಯಾರು ನೋಡ್ತಾವ? ಮಾತು ಹೇಳ ಯಾರಿಗೆ ನೋಡ್ತಾವ? ದೇವ್ರು ನೋಡತ್ತಾನ. ಪಾಸ್ಟರ್ಸ್ ನಾವು ಯಾರು ನೋಡಲೇವು? ನೀವು ಒಬ್ಬರೊಬ್ಬರು ಆಡ್ಕೊಂಡಿರ್ತಕ್ಕಂಥ ಮಾತೆ ನೀವೇ ಬಂದು ಮತ್ತೆ ಪಾಸ್ಟರ್ ಬಂದು ಹೇಳ್ತೀರಿ. ಪರನೇ ದಿನ ಅವ್ರು ಹಂಗಂದ ನೋಡ್ರಿ ಸರ್ ಗೊತ್ತದ ನಿಮ್ಗೆ? ಅವತ್ತು ನೀವು ಹಿಂಗಂದ ನೋಡ್ರಿ. ಅವರೆಲ್ಲ ಯಾರು ಹೇಳ್ತಾರ? ಹಲೋ, ಯಾರು ಹೇಳ್ತಾರ? ನೀವೇ ಹೇಳ್ತೀರಿ. ಮತ್ತು ಆ ಗೋಲ್ಡ್ ಅನ್ಮಂತಂದು ಆ ಗೋಳಿಗಾಗಿ ನಿಮ್ಮನ್ನು ಶಪಿಸ್ತಕ್ಕಂಥವನಾಗಿಲ್ಲ, ಆ ಗೋಳಿಗಾಗಿ ನಿಮ್ಮನ್ನು ಗತಿಸ್ತಕ್ಕಂಥ. ಆದರೆ ಒಂದು ಜಾಗ್ರತೆ, ನೀವು ಆಡಿರ್ತಕ್ಕಂಥ ಮಾತು ಕೂಡ ದೇವ್ರು ಕೇಳತ್ತಾನ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ಕಿವಿಡವನ್ರಿ? ಕಿವಿಡವ ದೇವ್ರದು? ಇಲ್ಲ ರೀ. ಯಾವಾಗಲೂ ಕಿವಿ ಕೆಲಸ ಮಾಡ್ತಾವ ದೇವ್ರದು, ಯಾವಾಗಲೂ ಕಣ್ಣು ಕೆಲಸ ಮಾಡ್ತಾವ ದೇವರು, ಯಾವಾಗಲೂ ಕೈಗಳು ದೇವ್ರು ಕೆಲಸ ಮಾಡ್ತಾವ ಪ್ರಿಯರೇ. ನಮ್ಮ ಕೆಲಸ ಮಾಡೋದು ದೇವ್ರು ಎಲ್ಲ ಕೆಲಸ ಮಾಡ್ತಾವ. ಆದರೆ ನೀನು ಶಾಪಗ್ರಸ್ತ ಕಾರಣ ಇದೇ ಒಂದು ಕಾರಣ ಪ್ರಿಯರೇ. ಹಲ್ಲೆಲೂಯಾ. 10:11 ಮಗ ಕಂಟಿನ್ಯೂ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ದಶಮಾಂಶವು ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಈ ಸ್ಥಳ ಹಿಡಿಯಲಾಗದಷ್ಟು ಸೋವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಇದು ಇಲ್ಲಿಗೆ ನಿಂದ್ರೆ ನಾವು ಮತ್ತೆ ಮುಂದಕ್ಕೆ ಹೋಗೋಣ.
ದೇವರು ಪರೀಕ್ಷಿಸ್ತಲತನ ಅಥವಾ ಇಲ್ಲಲತನ? ಏನು ಮಾಡ್ತಲತನ? ದೀಕ್ಷೆ ಸ್ನಾನ ತೆಗೆದುಕೊಂಡ್ರೆ ಕೈ ತೋರಿಸಿರೋ ಒಂದ್ಸರ್ತಿ. ಈ ಗುಂಪು ಪರ ದೀಕ್ಷೆ ಸ್ನಾನ ಗುಂಪು ಅದ, ಈ ಕಡೆ ಮೇಲೆ ಇರ್ತಕ್ಕಂಥ ಗುಂಪು ದೀಕ್ಷೆ ಸ್ನಾನ ತೆಗೆದುಕೊಂಡಂಥ ಗುಂಪೇ ಅದ. ಮತ್ತು ಸರಿಯಾಗಿ 1 ತಿಂಗಳದಾಗ ದಶಮಾಂಶ ಭಾಗ ನೀವು ಸಭೆಗೆ ಕೊಟ್ಟಿರಿ. ಸ್ವಲ್ಪ ಜನ 1 2 3 4 1 2 3 4 ಕೇಸ್ ಆಯ್ತಾವ್ರಿ. 1 2 3 4 ಕೇಸ್ ಆಯ್ತಾವ. 1 2 3 ಎಸದು 2 1 ಕೂಡ್ಸಿ ಆಯ್ತಾವ. 3 ಅದಾವ. 3 4 ಎಸೈತಾವ. 7 7 4 ಎಸು. ಹಲ್ಲೆಲೂಯ. ಎಷ್ಟು? 11. ಆರ್ಸ್ ನೋಡಿದ್ರ ಹತ್ತಿರಾಗ 11 ಮಂದಿ ಅಂದಪ್ಲೆ ಸ್ವಲ್ಪ ಜನ 3 4 ಮಂದಿ ನಮ್ಮ ಸಭೆ ದಶಮಾಂಶ ಭಾಗ ಕೊಡೋ ದೇವ್ರ ಸ್ತೋತ್ರ. ನೀವು ಕೊಡುವುದರಿಂದ ಇದು ಸೇವೆ ಬೆಳಿಲತ್ತದ. ನೀವು 3 4 ಮಂದಿ ಎಷ್ಟು ಕೊಡತ್ತೀರಿ ನೋಡ್ರಿ. ಈ ನೀವು 3 4 ಮಂದಿ ಕೊಡುವುದರಿಂದ ಈ ಸಭೆ ಆಹಾರ ಶೂನ್ಯವಾಗಿರ್ಲತ್ತಿಲ್ಲ. ಒಂದು ವೇಳೆ ಹೆಚ್ಚಿಗೆ ಜನ ನೀವು ಕೊಡುವುದಾದರೆ ಈ ಸಭೆ, ಈ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಎಷ್ಟು ಉಂಟು. ನೀ ದಶಮಾಂಶ ಭಾಗ ಕೊಡುವಾಗ ದೇವರನ್ನು ನೀನು ಪರೀಕ್ಷಿಸ್ತಿ. ದೇವರನ್ನ ಪರೀಕ್ಷಿಸುವಾಗ ಹಿಡಿಯಲಾರದಷ್ಟ ದೇವರೇನೇನು ಮಾಡ್ತಾನ? ಸುರಿಸ್ತಾನ. ನಿನಗೆ ಉನ್ನತ ಸ್ಥಾನಕ ಅಭಿವೃದ್ಧಿ ಪಡಿಸ್ತಾನ. ನಿನಗೆ ಉನ್ನತ ಸ್ಥಾನ ದೇವರು ತಂದು ಇಡ್ತಾನೆ. ಪ್ರೇರ್ ಅಕೋವ ಹ್ಯಾಂಗೆ ನೋಡ್ತಾನೆ ಮ್ಯಾಕ್ ಅಕೋಕೋ ಅಂಬರಾಗಿರ್ತೀರಿ. ನೀವು ಕೊಡಲ್ ಕಾರಣ ಈಕೋಕ ಅಂತ ಇಲ್ಲೇ ಇರ್ತಿ. ಆ ಅಕೋಕ ಅಂಬ ನೋಡು ಮನುಷ್ಯ ಸ್ಟೆಪ್ ಆತನ ಮ್ಯಾಗ ಇರ್ತಕ್ಕಂಥನಾಗಿರ್ತಾನೆ. ಪ್ರೇರ್ ಹೀಗೆ ನನ್ನನ್ನು ಪರೀಕ್ಷಿಸ್ರಿ, ನನ್ನ ಆಹಾರ ಶೂನ್ಯವಾಗದಂತೆ ಯಾವತ್ತು ಭಂಡಾರದಿಂದ ನೀವು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳ್ತಾನೆ ಪ್ರೇರ್ ದೇವರು ಸ್ಪಷ್ಟವಾಗಿ. ಅಕ್ಕೋ ನೋಡಿದ್ರೆ ಸೇವಕರು ಪೈಲೆ ಈಗ ನಾ ತೊಳೆ ಹೆಣ್ಣು ಹಾಕ್ಲತ್ತಿದೆ, ಪೈಲೆ ಹಾಕ್ತಿದ್ದಿಲ್ಲ, ಈಗ ತೊಳೆ ಹೆಣ್ಣು ಹಾಕ್ಲತ್ತಿದೆ. ಹೀಗೆ ಪಾಸ್ಟರ್ ಕಾಣತ್ತಿದೆ, ನಾ ಪೈಲೆ ಪಾಸ್ಟರ್ ಕಾಣಿಸ್ತಿದ್ದಿಲ್ಲ. ಅಂದ್ರೆ ಒಂದು ಮಾತು ಹೇಳ್ತಿದೆ. ಅಕ್ಕ ನೋಡಿದ್ರೆ ಸೇವಕರಿಗೆ ನೋಡಿ ಪೂರ ಹೆಂಗೆ ಹಾಕ್ಲತ್ತ ಹೆಣ್ಣು ಹಾಕ್ಯಾರೆ ನೋಡಿ, ಕೋಟ್ ಹಾಕ್ತಾರೆ ನೋಡ್ರಿ. ಈಗ ಗಾಡಿ ಚೇಂಜ್ ಆಗ್ಯದ ನೋಡ್ರಿ, ಮತ್ತೆ ಈಗ ಕಾರ್ ಬರ್ತದೆ ನೋಡ್ರಿ. ಹಲ್ಲೆಲೂಯ ಹಲ್ಲೆಲೂಯ. ನಿಮ್ಮ ಬಾಯಿಲಿಂದ ಯಾವ ಶಬ್ದ ಉಪಯೋಗ ಮಾಡತ್ತಿರೋ ದೇವ್ರನ್ನ ಹಾಗೆ ಉಪಯೋಗ ಮಾಡತ್ತಾನ. ದೇವ್ರಿಗೆ ಸ್ತೋತ್ರವಾಗಲಿ. ಎಲ್ಲ ಚೇಂಜ್ ಆಗೋಯ್ತು. ಗಾಡಿ ಸಭೆದಾಗ ಇರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ದಶಮಾಂಶ ಭಾಗ 10,250 ರೂಪಾಯಿ ಆಗಿತ್ತು. ಕೆಲವರು ಒಬ್ಬರೇ 10,000 ಕೊಟ್ಟಾರ ಗಾಡಿ ತಗೋರ್ ಸೇವಕರಂತೆ. ಒಬ್ಬರೇ ಆ 10,000 ಈ 10,250 ರೂಪಾಯಿ ದಶಮಾಂಶ ಭಾಗ ಸಭೆದಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ 10,250 ರೂಪಾಯಿ ಆಗ್ಯದ. ಆ ದಶಮಾಂಶ ಭಾಗ ಈ 10,000 ನಮ್ಮ ಮನೆ ಕಿರಾಯಿ ಅಡ್ವಾನ್ಸ್ ಕೊಟ್ಟದ್ರೊಬ್ಬರು. ಹೊರಗಿನ ರೂಮ್ ಖಾಲಿ ಮಾಡಿಸಿದೆವು, ಅಡ್ವಾನ್ಸ್ ಕೊಟ್ಟರ 11,800 ರೂಪಾಯಿ, 11,600 ರೂಪಾಯಿ ಅಡ್ವಾನ್ಸ್ ಬಂದದ. ಆ 11,600 ರೂಪಾಯಿ ಈ 10,000 ರೂಪಾಯಿ ದಶಮಾಂಶ ಭಾಗ ಆಗಿರ್ತಕ್ಕಂಥದ್ದು ಜನರು ಕೊಟ್ಟಿರ್ತಕ್ಕಂಥ ಈ ಅಮೌಂಟ್ ತೆಗೆದುಕೊಂಡು ಹೋಗಿ 60,000 ರೂಪಾಯಿ ಗಾಡಿ ಖರೀದಿ ಮಾಡಿದೆವು. 60,000 ರೂಪಾಯಿ ಗಾಡಿ ಖರೀದಿ ಮಾಡಿದಾಗ ಆ 60,000 ರೂಪಾಯಿ ಗಾಡಿ ಕೊಡ್ತಕ್ಕಂಥವ್ರು 5,000 ರೂಪಾಯಿ ನಾವು ಕಾಣಿಕೆ ಕೊಡ್ತೇವೆ ನಿಮಗೆ. ಹಲ್ಲೆಲೂಯ ಚಪ್ಪಡ್ತಾರೆ ದೇವರಾಗಲಿ. 5,000 ರೂಪಾಯಿ ಕಾಣಿಕೆ ರೂಪಾಯಿ ಅವ್ರು ಬಿಟ್ಟು ಕೊಟ್ಟರು. ಮಾತ್ರವಲ್ಲದೆ ಗಾಡಿ ತೊಗೊಂಬರೋ ಅವ್ರಿಗೇನು ಕಾಣಿಸಿದ ಗೊತ್ತಿಲ್ಲ. ಸೇವಕರೇ ಬಿದರ್ಗೆ ಹೋಗಿದ ತಕ್ಷಣ ನೀವು ಟೈರ್ ಹಾಕೋರಿ, ನಿಮ್ಗೆ ನಾನು ಅಮೌಂಟ್ ಹಾಕ್ತೆ. 1,700 ರೂಪಾಯಿ 1,750 ರೂಪಾಯಿ ಟೈರ್ ಕೂಡ ಏನು ಮಾಡ್ಯಾರ ಅವ್ರು ಮತ್ತೆ ಗಿಫ್ಟ್ ಆಗಿ ಕಳ್ಕೊಟ್ರು. ಯಾರ್ಲಿಂದ ಬಂತಿದ್ದು? ಹಲ್ಲೆಲೂಯ. ಅವ್ರು 5,000 7,000 ರೂಪಾಯಿ ನಮ್ಮ ಕಾಣಿಕೆ ಕೊಟ್ಟಾರ. 1,00,000 ರೂಪಾಯಿ ಕಾರ್ ಖರೀದಿ ಮಾಡ್ಯಾರ ಇವತ್ತು. ಕೆಲವರು ದಶಮಾಂಶ ಭಾಗ ಆಲಯದಲ್ಲಿ ತಂದು ಒಪ್ಪಿಸಿದ ತಕ್ಷಣ ಅವ್ರ ಬಿಸ್ನೆಸ್ ವ್ಯಾಪಾರ ಕರೆದು ಅವ್ರಿಗೆ ಬಿಸ್ನೆಸ್ ಕೊಟ್ಟರು. ಕೆಲವರು ದಶಮಾಂಶ ಭಾಗ ಕೊಟ್ಟ ತಕ್ಷಣ ಅವ್ರ ಅಕೌಂಟ್ದಾಗ ಟಿಂಗ್ 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 ಮೆಸೇಜ್ಗಳು ಬಂದವು. ನಾಯಕಿ ಮಾತಾಡಿದೆ ಗೊತ್ತದನ, ದೇವರು ಕೊಡುವವರ ಮೇಲೆ ಪ್ರೀತಿ ಇಡ್ತಾನ. ನೀವು ಕೊಡುವುದರಿಂದ ಈ ಸೇವೆ, ಈ ಸಭೆ ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ನೀವು ಕೊಡುವುದರಿಂದೇ ನಿನಗೆ ದೇವರು ಉನ್ನತ ಸ್ಥಾನ. ನಿನ್ನ ಜೇಬು ಎಂದೂ ಖಾಲಿ ಇರಲ್ಲ. ಹಲ್ಲೆಲೂಯ. ಹೀಗೆ ಪರೀಕ್ಷಿಸ್ರಿ ಎಂಬುದಾಗಿ ದೇವರು ಹೇಳ್ತಕ್ಕಂಥ ಒಂದು ಮಾತಾಗಿದೆ ಪ್ರೇರೆ. ಕೊನೆಯದಾಗಿ 11ನೇ ವಚನ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು. ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗುವ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ನುಂಗುವ ಹುಳ ಅಂದರೆ ನಿಮ್ಗೆ ಹಾಳು ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಆ ಕಾರ್ಯ ಕ್ರಿಯೆಗಳು ದೇವರು ತಡಿತಾನಂತ ಪ್ರೇರೆ. ನಿಮ್ಮ ಮನ್ಯಾಗ ಅನ್ನ ಹಣಸೋಗ್ತಕ್ಕಂಥ ಶಕ್ತಿಗೆ ತಡಿತಾನ ದೇವರು. ನಿಮ್ಮ ಮನೆಯಾಗ ಊಟ ಉಪಚಾರಕ್ಕೆ ನುಸಿ ಹಿಡಿತಕ್ಕಂಥದ್ದು ಇವೆಲ್ಲ ಹಿಡಿದು ಕೆಲವೊಂದು ಸತಿ ನಿಮ್ಮ ಮನೆಯಾಗ ಅನ್ನ ವಸ್ತ್ರಗಳ ಮೇಲೆ ಕೆಲವು ಸಮಸ್ಯೆಗಳು ಬರ್ತಾವಲ್ಲ, ಬ್ಯಾಳಿ ಜೋಳಕ್ಕೆ ಬರ್ತಾವೆ, ಅದು ಕೂಡ ದೇವ್ರು ಏನು ಮಾಡ್ತಾರಂತ ಆ ತಿಂತಕ್ಕಂಥ ಹುಳಕ್ಕೆ ದೇವ್ರು ತಡಿತಾನಂತ ಪ್ರೇರೆ.
ನಿಮ್ಮ ಹೊಲ ಸಮೃದ್ಧಿಯಾಗಿ ಬೆಳೀತಕ್ಕಂಥ ಹೊಲದಲ್ಲಿ ಕೆಲವು ಸತಿ ಹೊಲಗಳು ಹಾಳಾಯ್ತವಲ್ಲ, ಆ ಹಾಳು ಮಾಡ್ತಕ್ಕಂಥ ಹುಳು ಕೂಡ ದೇವರೇನು ಮಾಡ್ತಾನಂತ ತಡಿತಾನ. ಅಂದರೆ ನಿಮಗೆ ಎಷ್ಟು ಸರ್ವನಾಶ ಮಾಡಬೇಕೆಂಬ ಸೈತನ ಆಸೆ ಉದ್ದೇಶ ಇರ್ತದೋ ಅದಕ್ಕೆಲ್ಲ ದೇವರು ತಡೆದು ನಿಮಗೆ ಉನ್ನತ ಸ್ಥಾನ ತರ್ತಾರಂತ ಪ್ರಿಯರೇ. ಹಲ್ಲೆಲೂಯ. ಅವಾಗೇ ನೀವು ಅಭಿವೃದ್ಧಿ ಹೊಂದಿರಿ. ಆತನು ಸಂಪಾದನೆ ಮಾಡಿ 10-20-40 ಸಾವಿರ ಸಂಪಾದನೆ ಮಾಡ್ತೀನೋ ಬಾಕ್ಸ್ನಲ್ಲಿ ತಂದಾಕಿದ್ರು ಕೂಡ ಅವನಿಗೆ ನಿಷ್ಫಲವಾಗಿ ಆಪತ್ ಕಾಲದಲ್ಲಿ ಅವನಿಗೆ ಸಹಾಯ ಆಗಿಲ್ಲ. ಆಪತ್ ಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ನೀವಿಟ್ಟು ನಿಮ್ಮ ಮನಸ್ಸನ್ನು ಸರಿಯಾಗಿ ನೀವು ಕಾಪಾಡಿಕೊಂಡಿದ್ದಂದ್ರೆ ದೇವ್ರು ನಿಮ್ಗೆ ಉನ್ನತ ಸ್ಥಾನ ತರ್ತಾನೆ. ಏನು ಕಾಪಾಡ್ಬೇಕು ನೀವು? ಹಲ್ಲೆಲೂಯ. ಏನು ಕಾಪಾಡ್ಕೋಬೇಕು? ನಿಮ್ಮ ಮನಸ್ಸು ಸರಿಯಾಗಿ ನೀವು ಕಾಪಾಡ್ಕೊಂಡಿದ್ರೆ ನಿಮ್ಮ ಕಣ್ಣು ಎಡಬಲಕ ತಿರುಗಲ್ದ್ರಿ? ತಿರುಗ್ತೇನ್ರಿ? ತಿರುಗ್ತದ? ತಿರುಗಲ್ಲ. ಎಡಬಲಕ್ಕೆ ನೀವು ಹೋಗ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಸಮೃದ್ಧಿನ ದೇವರು ನಿಮ್ಮನ್ನು ಬೆಳೆಸ್ತಾನೆ ಪ್ರಿಯರೇ. ಈ ಸ್ವಲ್ಪಟ್ಟಿರತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದವಾಗಿ ಲಾಭವಾಗಿ ಫಲವಾಗಿ ಮಾರ್ಪಡಿಸಲಿ. ಹಲ್ಲೆಲೂಯ. ಕಣ್ಮುಚ್ಚಂದು ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮೆಲ್ಲರೂ ಜೀವಿತದಲ್ಲಿ ಅದ್ಭುತ ಮಾಡಲಿ. ಒಂದು ಸರ್ತಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ಮನಸ್ಸು ಹೃದಯ ಹೇಗಿದೆ ಎಂಬುದಾಗಿ ನಿಮ್ಮನ್ನು ಒಂದು ಸರ್ತಿ ನೀವು ಪರೀಕ್ಷಿಸಿಕೊಳ್ಳಿರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ನಿನಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ, ಒಳ್ಳೆಯ ಒಂದು ಸಂದರ್ಭವನ್ನು ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀವಿ ಕರ್ತಾನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನೀವು ಮಾತಾಡಿದಪ್ಪ ಈ ದಿನ. ನಿಮ್ಮ ಮನಸ್ಸನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ, ನಿಮ್ಮ ಹೃದಯವನ್ನು ಮನಸ್ಸನ್ನು ಸಂಪೂರ್ಣವಾಗಿ ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ. ನರ ಮನುಷ್ಯನು ನನ್ನನ್ನು ಕದ್ದುಕೊಳ್ಳುವುದು ಹೇಗೆ? ದೇವರಿಂದ ಕದ್ದುಕೊಂಡಿದ್ದೇನೋ. ಯಾಕಂದರೆ ಯಾರು ಮನಸ್ಸು ಹೃದಯವನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳಲು ಆ ಮನುಷ್ಯ ಮಾತ್ರನೇ ಕದ್ದುಕೊಳ್ಳೋಕೆ ಅವಕಾಶ ಇದಾವೆ ಪ್ರಿಯರೇ. ದೇವ ನಿನಗೆ ಮಹಿಮೆ ಆಗಲಿ ಕರ್ತಾನೆ, ನಿನಗೆ ಘನತೆ ಆಗಲಿಯಪ್ಪ. ಒಳ್ಳೆಯ ಸಮಯ, ಒಳ್ಳೆಯ ಸಂದರ್ಭ, ಒಳ್ಳೆಯ ಅವಕಾಶದಲ್ಲಿ ನಮ್ಮೆಲ್ಲರಿಗೆ ಅದ್ಭುತವಾಗಿ ನೀನು ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಹೃದಯದಿಂದ ಬಂದಿದ್ದರು ದೇವರೇ, ಅವ್ರು ಯಾವ ವಿಷಯವಾಗಿ ಪಶ್ಚಾತ್ತಾಪ ಪಡೋದ್ರು ಕರ್ತಾನೆ, ಆ ವಿಷಯದಲ್ಲಿ ನೀನು ಕರುಣಿಸು ಕರ್ತಾನೆ. ನುಂಗುವ ಹುಳ ಅವ್ರ ಮೇಲೆ ಇದ್ದಿರ್ಬೋದು ಕರ್ತಾನೆ, ಅವ್ರು ನಾಶ ಮಾಡ್ತಕ್ಕಂಥ ಹುಳಗಳು ಅವ್ರ ಮೇಲೆ ಇದ್ದಿರ್ಬೋದಪ್ಪ. ಅಂಧಕಾರ ದುಷ್ಟಶಕ್ತಿ ಶೋಧಿಸ್ತಕ್ಕಂಥ ಆತ್ಮಗಳು, ದುರಂಕರವಾಗಿರ್ತಕ್ಕಂಥ ಮನಸ್ಸಂಕಲ್ಪಗಳು ಅವ್ರಿಗೆ ಇದ್ದಿರ್ಬೋದು ಕರ್ತಾನೆ. ಅದನ್ನು ಪ್ರಾರ್ಥಿಸ್ತಾ ಈ ದಿನ ನೀನು ಅವೆಲ್ಲ ತಡಿತಾ ಅಂತ ನೀನು ಹೇಳಿದಪ್ಪ, ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಒಂದು ಸಂಪೂರ್ಣ ಹೃದಯದಿಂದ ಕರ್ತನು ನೀನು ಈ ಕರೆ ತಿರುಗಿಕೋ ಸಮಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿನ್ನ ಮನಸ್ಸು ಕರ್ತನಿಗೆ ಒಪ್ಪಿಸು, ನಿನ್ನ ಹೃದಯ ಕರ್ತನಿಗೆ ಒಪ್ಪಿಸು. ದೇವರ ಜೀವಿತದಲ್ಲಿ ಅದ್ಭುತ ಮಾಡುವ ಶಕ್ತನಾಗಿದ್ದಾನೆ. ದೇವರೇ ನಿನ್ನ ಮಹಿಮೆ ಆಗಲಿ ಅಪ್ಪ, ನಿನ್ನ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೂ ಅದ್ಭುತವಾಗಿ ಮಾತಾಡಿದಿ. ಒಬ್ಬ ಕಳ್ಳನು ಹೇಗೆ ಆತನ ಸಂಪಾದನೆ ಮಾಡಿ ಕೂಡಿಸಿಟ್ಟನ ಆಪತ್ ಕಾಲದಲ್ಲಿ ಹಂಗೆ ಸಹಾಯ ತಂದನ, ಆದರೆ ಆತನ ಭೂಕಸು ಖಾಲಿಯಾಗಿದೆ ಸ್ಪಷ್ಟವಾಗಿ. ಕಟ್ಟಿನ ಹೇಳ್ತಾನೆ, ಗೋಳತಾನ, ಅಯ್ಯೋ ಅಯ್ಯೋ ಅಯ್ಯೋ, ಪ್ರಯೋಜನ ಇಲ್ಲ. ಹೆಂಡತಿ ಮೇಲೆ ಹೇಳ್ತಾನ, ಮಕ್ಕಳ ಮೇಲೆ ಹೇಳ್ತಾನ, ಇದೇನು ಪ್ರಯೋಜನ, ವ್ಯರ್ಥ ಆಗೋಯ್ತಲ್ಲ ನಂದೆಲ್ಲ. ಆದರೆ ಆಪತ್ ಕಾಲದಲ್ಲಿ ಅವನಿಗೆ ಸಹಾಯ ಆಗಿಲ್ಲ. ಆದರೆ ನನ್ನ ಸೋದರ ನೀನು ಸಂಪಾದನೆ ಮಾಡಿ ಮನೆಯಲ್ಲಿ ಒಯ್ದು ನೀನು ಬಚ್ಚಿಡುತ್ತೇನೋ, ಆದರೆ ಅದು ವ್ಯರ್ಥವಾಗಲತ್ತೇನೋ ಅನ್ಸೋದು ಜ್ಞಾಪಕ ಮಾಡ್ಕೊ. ದೇವರಿಗೆ ಕೊಡುವುದರಿಂದ ನಿಂಗೆ ಮೇಲದ, ದೇವರಿಗೆ ಕೊಡುವುದರಿಂದ ನಿಂಗೆ ಆಶೀರ್ವಾದದ. ನಿನ್ನ ಸಭೆ ಯಾವ ಸಭೆಗೆ ಹೋಯ್ತಿ ಆ ಸಭೆಗೆ ಒಪ್ಪಿಸು. ಆ ಸಭೆ ಬೆಳೀತದ, ಆ ಸೇವೆ ಬೆಳೀತದ, ಆ ಸೇವೆ ಉನ್ನತ ಸ್ಥಾನಕ ಅಭಿವೃದ್ಧಿ ಹೊಂದಲಕ್ಕೆ ಅವಕಾಶ ಇದೆ. ಅದರೊಟ್ಟಿಗೆ ನೀನು ಕೂಡ ಅಭಿವೃದ್ಧಿ ಹೊಂದಲಕ್ಕೆ ಸಾಧ್ಯ ಅದ. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ನಿನ್ನ ಮಕ್ಕಳ ಮೇಲೆ ಇಲ್ಲಿವರೆಗೆ ನಾಶನ ಮಾಡ್ತಕ್ಕಂಥ ಹುಳವನ್ನು ಈ ದಿನ ನಜರತ್ ಯೇಸು ಕ್ರಿಸ್ತ ಹೆಸರಿನಲ್ಲಿ ಅದು ಮುರಿಯಲ್ಪಡಲಿ ಕರ್ತಾನೆ, ಅದು ಮುರಿಯಲ್ಪಡಲಿ. ನಿಮ್ಮೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ ಬಲ ಸಾಮರ್ಥ್ಯ ತುಂಬಿಸ್ಕೊಳ್ತಾನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಿ, ಸರಿ ಮಾಡಿದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧಾಸನ ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.